ಒಂದು ವುಮೆನ್ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಟು ವಿಸಿಟ್ ಪೊಲೀಸ್ ಸ್ಟೇಷನ್. ಶಿ ಕ್ಯಾನ್ ಮೇಲ್ ಟು ಅ ಕನ್ಸರ್ನ್ ಅಥಾರಿಟಿ. ಏನಾದ್ರು ಗಾಡಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸರು ಕಾಲ್ ಮಾಡಿ 112 ಇದೆ, ಡ್ರಗ್ಸ್ ಇದೆ, ಅದರಲ್ಲಿ ಮತ್ತೊಂದಿದೆ, ನೀವು ಇಮಿಡಿಯೇಟ್ಲಿ ವಿಡಿಯೋ ಕಾಲ್ ಅಟೆಂಡ್ ಮಾಡಿ, ಇಲ್ಲ ನಿಮ್ಮನ್ನು ಬಂದು ಅರೆಸ್ಟ್ ಮಾಡ್ತೀವಿ. ಹಾಗೆ ಟೇಕಿಂಗ್ ಸಚ್ ಥಿಂಗ್ಸ್ ದೇ ಮಸ್ಟ್ ಗಿವ್ ಅ ನೋಟಿಸ್. ವಿತೌಟ್ ಗಿವಿಂಗ್ ನೋಟಿಸ್ ನೋ ಬಡಿ. ಫೋನಲ್ಲೆಲ್ಲ ಆ ಥರ ಮಾಡೋದಕ್ಕಾಗದೇ ಇಲ್ಲ, ಯಾರು ಕೂಡ ಹಂಗೆ ಮಾಡೋಕ್ಕಾಗೋದಿಲ್ಲ, ಅರೆಸ್ಟ್ ಕೂಡ ಮಾಡೋಕ್ಕಾಗಲ್ಲ. ನೋಟಿಸ್ ಕೊಟ್ಟೆ ಅರೆಸ್ಟ್ ಮಾಡಿ. ನೋಟಿಸ್ ಸೊ ಒಂದು ಮಿತ್ತಿದೆ, ಕಾಮನ್ ಪೀಪಲ್ಗೆ ಲೀಗಲ್ ಹೆಲ್ಪ್ ತುಂಬಾ ಕಷ್ಟ ಸಿಗೋದು ಅಂತ. ಈ ಲೀಗಲ್ ಹೆಲ್ಪ್ ಅನ್ನೋದು ರಿಚ್ ಪೀಪಲ್ಗೆನೆ ಅನ್ನೋ ಒಂದು ಮಿತ್ತಿದೆ, ಅದು ನಿಜಾನ? ಇಲ್ಲ. ಸೊ ಲೀಗಲ್ ಸಪೋರ್ಟ್ ಎಲ್ರಿಗೂ ಸಿಗುತ್ತೆ. ಸೊ ಬರೀ ಶ್ರೀಮಂತರಿಗೆ ಬಡವ್ರಿಗೆ ಅಂತೇನಿಲ್ಲ. ಸೊ ಯಾರ್ಯಾರಿಗೆ ಅಫೋರ್ಡ್ ಮಾಡಲ್ಲ, ದೇರ್ ಆರ್ ಸೆಟ್ ಆಫ್ ರೂಲ್ಸ್. ಕೆಲವೊಂದು ಕ್ಯಾಸ್ಟ್ ಮೇಲೆ ಹೋಗುತ್ತೆ, ಕೆಲವೊಂದು ಅರ್ನಿಂಗ್ ಮೇಲೆ ಹೋಗುತ್ತೆ, ಪರ್ ಆನಮ್ ಆ ತರ. ಯಾರು ಕಮ್ಮಿ ಅರ್ನ್ ಮಾಡ್ತಾರೆ ಅವ್ರಿಗೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಹಾಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ನೀವು ಯಾವುದೇ ಕೋರ್ಟ್ಗೆ ಹೋದ್ರು ಕೂಡ ಅಲ್ಲಿ ಈ ಒಂದು ಅಥಾರಿಟಿ ಇರುತ್ತೆ. ಸೊ ಅದಕ್ಕೆ ಅಂತ ಒಂದು ಆಫೀಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ಕನ್ಸಲ್ಟ್ ಮಾಡಿ ನೀವು ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ದೇ ರಿಜಿಸ್ಟರ್, ದೆನ್ ದೇರ್ ಇಸ್ ಅ ಪ್ರೋಸೆಸ್. ಅವರೇ ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಕೊಡಿಸ್ತಾರೆ. ಅಂಡ್ ದೇರ್ ಆರ್ ಬೇರೆ ಬೇರೆ ವಿಚಾರದಲ್ಲಿ ಲೈಕ್ ಲೀಗಲ್ ಪ್ರೋಸೆಸ್, ಲೀಗಲ್ ಒಂದು ಲಿಟಿಗೇಷನ್ ಅಂತ ಬಂದಾಗ ಒಂದು ಕ್ರಿಮಿನಲ್ ಮತ್ತೆ ಸಿವಿಲ್ ನೇಚರ್ ಇರುತ್ತೆ. ಕ್ರಿಮಿನಲ್ ನೇಚರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನನಗೇನೋ ಹಲ್ಲೆ ಆಯ್ತು, ಅಥವಾ ಒಂದು ಮರ್ಡರ್ ಆಯ್ತು, ಅಥವಾ ನನ್ನ ಸಂಬಂಧಿಕರು ಯಾರೋ ತೀರ್ಕೊಂಡ್ರು, ಸಂಬಡಿ ಕಿಲ್ಡ್ ಆರ್ ಆಕ್ಸಿಡೆಂಟ್, ಈ ತರ ಬಂದಾಗ ಆ ಒಂದು ಅಮೌಂಟ್ ಆಫ್ ಕ್ರೈಮ್ ಇದೆಯಲ್ಲ ಅದನ್ನ ನಮ್ಮ ಪರವಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಗ್ಯೂ ಮಾಡ್ತಾರೆ. ಯಾರು ಅಕ್ಯೂಸ್ಡ್ ಇರ್ತಾನೆ ಅವನ್ಗೆ ಅಡ್ವೊಕೇಟ್ ಅಪಾಯಿಂಟ್ ಮಾಡಬೇಕು. ಸೊ ನಾವೇನು ಅಪಾಯಿಂಟ್ಮೆಂಟ್ ಮಾಡುವಂತದ್ದು ನೆಸೆಸಿಟಿ ಇಲ್ಲ. ಕೆಲವೊಂದ್ಸಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಅಸಿಸ್ಟ್ ಮಾಡಕ್ಕೆ ಅಂತೇಳಿ ಅಗೇನ್ ವಿ ಕ್ಯಾನ್ ಆಲ್ಸೋ ಅಪಾಯಿಂಟ್ ಒಬ್ರು ಅಡ್ವೊಕೇಟ್ ನ ಅಪಾಯಿಂಟ್ ಮಾಡಬಹುದು. ಸೊ ದಿಸ್ ಇಸ್ ಹೌ ದ ಡಿಫರೆನ್ಸ್ ಇಟ್ ಈಸ್. ಅಂಡ್ ವೆನ್ ಇಟ್ ಕಮ್ಸ್ ಟು ಅಫೋರ್ಡಬಲ್, ಬಡವರು ನಾರ್ಮಲಿ ಕೋರ್ಟ್ಗೆ ಹೋಗೋದು ಏನಾದ್ರು ಇಶ್ಯೂ ಆದಾಗ, ಸಿವಿಲ್ ಇನ್ ನೇಚರ್ ಅಥವಾ ಮತ್ತೊಂದು ಏನೋ ಒಂದು ಇಶ್ಯೂ ಆಗುತ್ತೆ, ಅವಾಗ ಹೋಗ್ತಾರೆ. ಆಗ ಇದೊಂದು ಅಥಾರಿಟಿ ಇರುತ್ತೆ. ಅಂಡ್ ಕೆಲವರು ಬಡವರು ಅಂತ ಹೇಳ್ಕೊಂಡು ಬರ್ತಾರೆ. ಸಾರಿ ಟು ಸೇ ದಿಸ್. ಏನಾಗುತ್ತೆ, ಅಡ್ವೊಕೇಟ್ ಈಸ್ ಲೈಕ್ ಗಿವಿಂಗ್ ಲೀಗಲ್ ಒಪಿನಿಯನ್ಸ್. ಸುಮಾರು ಜನ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ಒಂದು 30 ಲಕ್ಷ 40 ಲಕ್ಷ ಮನೆ ಕೊಟ್ಟು ಅಥವಾ ಸೈಟ್ ತಗೊಳ್ಳಿಕ್ಕೆ ಹೋಗ್ತಾರೆ. ಒಂದು ತುಂಬಾ ಮಿನಿಮಮ್ ಒಂದು ಅಮೌಂಟ್ ಪೇ ಮಾಡಿ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಲ್ಲ. ಸಿ ಹೌ ಒಂದು ಔಟ್ ಆಫ್ ರೇಂಜ್ ಥಿಂಗ್ ಇದೆ ಅಂತ ಹೇಳಿ ಅವ್ರಿಗೇನ್ ಕೊಡ್ಬೇಕು ಅನ್ನೋ ಒಂದು ತಾತ್ಸಾರ ಇರುತ್ತೆ. ಸಿ ದೇ ಪೇ ಆಲ್ ದಿಸ್ ಸರ್ವಿಸ್ ಟ್ಯಾಕ್ಸಸ್, ಅದು ಮತ್ತೊಂದು ಮಗದೊಂದು ಎಲ್ಲಾ ಕಟ್ಟು ಕೊನೆಗೆ ಎಲ್ಲಾನು ಕಳ್ಕೊತಾರ ಅವರು, ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಇನ್ ದ ಪೇಪರ್ಸ್ ಆರ್ ಸಮ್ ಇಶ್ಯೂಸ್ ಇನ್ ದ ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಇದ್ದಾಗ. ಸೊ ಬೆಟರ್ ಕನ್ಸಲ್ಟ್ ಅನ್ ಅಡ್ವೊಕೇಟ್ ಬಿಫೋರ್ ಸ್ಟಾರ್ಟಿಂಗ್ ಎನಿಥಿಂಗ್. ಏನು ಕಳ್ಕೊಳ್ಳೋದಿಲ್ಲ. ರೀಸೆಂಟ್ಲಿ ಹ್ಯಾಡ್ ಅ ಕೇಸ್, ಜಸ್ಟ್ ಕ್ಯಾಶುಯಲ್ ಆಗೇ ಬಂದ್ರು. ಸಮ್ಟೈಮ್ಸ್ ವಿ ಆಲ್ಸೋ ಡೋಂಟ್ ಚಾರ್ಜ್, ತುಂಬಾ ಸಣ್ಣ ವಿಚಾರ, ದಟ್ಸ್ ಓಕೆ ಅಂತ ಹೇಳಿ ನಮ್ ಟೈಮ್ ಅವೈಲಬಿಲಿಟಿ ಇದ್ರೆ ಅದನ್ನ ಸ್ಟಡಿ ಮಾಡಿ ನಾವು ಕೂಡ ಕೊಟ್ಬಿಡ್ತೀವಿ. ಕಾಂಪ್ಲಿಕೇಶನ್ಸ್ ಇದ್ದಾಗ ವಿ ಗೋ ಥ್ರೂ ಅ ಲಾಟ್. ಯಾವ್ದೋ ಒಂದು ಫ್ರೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾರೆ, ಆಕ್ಸಿಡೆಂಟಲಿ ಈ ಕೇಮ್ ಟು ಮಿ ಅಂಡ್ ಈ ಒಪಿನಿಯನ್ ತಗೊಂಡ. ತುಂಬಾ ಕ್ಲಾಸಸ್ ಮಿಸ್ಟೇಕ್ಸ್ ಇತ್ತು ಅದರಲ್ಲಿ. ಅಬೌಟ್ ಹಿ ಯೂಸ್ ಟು ಲಾಸ್ ಅರೌಂಡ್ 5 lakhs of rupees. ಆಗ ನಾನೆಲ್ಲ ಅರ್ಥ ಮಾಡಿಸಿದ್ಮೇಲೆ ಈ ಗಾಟ್ ಸಮ್ ಕ್ಲಾರಿಟಿ ಅಂಡ್ ಐ ಕನ್ವಿನ್ಸ್ಡ್ ಹಿಮ್. ಏನೇ ಸ್ಟಾರ್ಟ್ ಮಾಡಕ್ ಹೋದ್ರು, ಹೇಗೆ ನೀವು ಒಂದು ಮನೆ ಪೂಜೆ ಅದು ಒಂದು ಏನೋ ಒಂದು ದೊಡ್ಡ ಒಂದು ಸಮಾರಂಭ ಮಾಡ್ಬೇಕಂದ್ರೆ ಒಂದು ಪುರೋಹಿತರ ಹತ್ರ ಹೋಗ್ತೀರಾ, ಹಾಗೆ ಬಿಫೋರ್ ಡೂಯಿಂಗ್ ಎನಿ ಲೀಗಲ್ ಥಿಂಗ್ಸ್ ಕನ್ಸಲ್ಟ್ ಅನ್ ಅಡ್ವೊಕೇಟ್. ದಟ್ ಈಸ್ ಸೇಫೆಸ್ಟ್ ಥಿಂಗ್. ಇಲ್ಲ ಅಂದ್ರೆ ಅಗೇನ್ ಯು ಹ್ಯಾವ್ ಟು ಪೇ lakhs of rupees ಫಾರ್ ದಟ್ ಎಕ್ಸ್ಪೆನ್ಸಸ್. ನೀವು ಒಂದು 10,000 ರೂಪಾಯಿ ಕೊಡೋ ಬದಲು ಯು ಹ್ಯಾವ್ ಟು ಸ್ಪೆಂಡ್, ಆಮೇಲೆ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. That is required. Okay, thank you. ಇದು ಈ FIR ಬಗ್ಗೆ ಒಂದು ಕ್ವಶನ್ ಇದೆ. ಈ FIR ನ ಪೊಲೀಸ್ ಸ್ಟೇಷನ್ ಹೋಗ್ದೇನೆ ಫೈಲ್ ಮಾಡ್ಬೋದಾ? FIR ನ ಪೊಲೀಸ್ ಸ್ಟೇಷನ್ ಹೋಗ್ದಿರಾನೆ ಫೈಲ್ ಮಾಡಬಹುದಾ? ಸೊ FIR ನ ಫೈಲ್ ಮಾಡಕ್ ಆಗಲ್ಲ. ಸೊ ಓನ್ಲಿ ಥಿಂಗ್ ವಾಟ್ ವಿ ಕ್ಯಾನ್ ಡು, ಕಂಪ್ಲೇಂಟ್ ನ ಫೈಲ್ ಮಾಡಬಹುದು. ಸೊ ಪೊಲೀಸ್ ಸ್ಟೇಷನ್ ಹೋಗದೆ ಕಂಪ್ಲೇಂಟ್ ಫೈಲ್ ಮಾಡಬಹುದು. ಎಸ್, ಕೆಲವೊಂದು ವಿಚಾರದಲ್ಲಿ ಕಂಪ್ಲೇಂಟ್ ಅಂತ ಬಂದಾಗ ನೀವು ಯಾವ ಒಂದು ಆಸ್ಪೆಕ್ಟ್ ಇಂದ ಕೇಳ್ತೀರಿ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಕಂಪ್ಲೇಂಟ್ ಹ್ಯಾಸ್ ಅ ಡಿಫರೆಂಟ್ ಡೆಫಿನೇಷನ್ಸ್. ಯಾರು ಕಂಪ್ಲೇಂಟ್ ಕೊಡ್ತಾರೆ ದಟ್ ಈಸ್ ಇಂಪಾರ್ಟೆಂಟ್. ಒಂದು ವುಮೆನ್ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಟು ವಿಸಿಟ್ ಪೊಲೀಸ್ ಸ್ಟೇಷನ್. ಶಿ ಕ್ಯಾನ್ ಮೇಲ್ ಟು ಅ ಕನ್ಸರ್ನ್ಡ್ ಅಥಾರಿಟಿ. ಈಗ ನೀವಿಲ್ಲಿದ್ದೀರಾ, ವಿದ್ಯಾರಣ್ಯಪುರದಲ್ಲಿ ಇದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಆರ್ ಸಮ್ ಏರಿಯಾದಲ್ಲಿ ಇದ್ರೆ ಆ ಒಂದು ಜುರಿಸ್ಡಿಕ್ಷನ್ ಬರುತ್ತೆ, ಅವ್ರಿಗೆ ಒಂದು ಮೇಲ್ ಮಾಡ್ಬೋದು. ಅದು ನಮ್ಗೆ ಅವ್ರದ್ದು ಜುರಿಸ್ಡಿಕ್ಷನ್ ರೀಚ್ ಆಗ್ತಿಲ್ಲ ಅಂದ್ರೆ ಬೆಟರ್ ಮೇಲ್ ಟು ಅ
DCP. ಓಕೆ. ಸೊ ಒಂದು ಬೆಂಗಳೂರು ಲೆವೆಲ್ ಅಲ್ಲಾದ್ರೆ DCP ಅಂತೀವಿ, ರೂರಲ್ ಅಲ್ಲಾದ್ರೆ SP ಅಂತ ಹೇಳ್ತೀವಿ. ಸೊ ಅವ್ರಿಗೊಂದು ಮೇಲ್ ಮಾಡಿ, ದಿಸ್ ಇಸ್ ವಾಟ್ ಐ ವೆಂಟ್ ಥ್ರೂ ಅಂತ ಹೇಳಿ. ಕಂಪ್ಲೇಂಟ್ ನ ಯಾರು ರಿಜಿಸ್ಟರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸಂಬಡಿ ಲೈಕ್ ಸಿಟಿಸನ್ ಇಸ್ ಫೈನ್. ಯಾರಾದ್ರೂ ಎಂಪ್ಲಾಯ್ಸ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಸಣ್ಣ ಸಣ್ಣ ವಿಚಾರನೂ ಕಂಪ್ಲೇಂಟ್ ಮಾಡೋದು ತಪ್ಪಾಗುತ್ತೆ. ದಟ್ ಇಸ್ ವೈ ದೇ ಹ್ಯಾವ್ ಬಿನ್ ನೆಗ್ಲೆಕ್ಟೆಡ್. ಕಂಪ್ಲೇಂಟ್ ಕೂಡ ಬೆಲೆ ಇರೋದಿಲ್ಲ. ಸೊ ಮಾಡ್ಬೇಕಾಗಿರೋ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಮಾಡಬೇಕು. ಮನೇಲೆ ಕುತ್ಕೊಂಡು ಒಂದು ಮೇಲ್ ಮಾಡಿದ್ರು ಕೂಡ ದೇ ವಿಲ್ ಬಿ ರಿಜಿಸ್ಟರ್ಡ್. ಸಮ್ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಬೇರೆ ಆ ರೀತಿ ಆಗಿದ್ದಾಗ ನೀವು ಆಚೆ ಹೋಗ್ಲಿಕ್ಕೆ ಯು ಫೀಲಿಂಗ್ ಸಮ್ ಮೆಂಟಲ್ ಟ್ರೋಮಾ ಆ ತರ ಆದಾಗ ಮನೆಗೆ ಬಂದು ಕನ್ಸಲ್ಟ್ ಮಾಡಿ ದೇ ಟೇಕ್ ಮೋರ್ ಡೀಟೇಲ್ಸ್. ಓಕೆ. ಇದೊಂದು ಅವಕಾಶ ನಮ್ಮ ಕರ್ನಾಟಕದಲ್ಲಿದೆ, ಫ್ಯೂ ಸ್ಟೇಟ್ಸ್ ಅಲ್ಲೂ ಕೂಡ ಇದೆ. ದಟ್ ಯು ಕ್ಯಾನ್ ಡೂ. ಅಂಡ್ ಎಲ್ಲಾ ಕಂಪ್ಲೇಂಟ್ಸ್ ಕೂಡ ಆನ್ಲೈನ್ ಅಲ್ಲಿ ಕೆಲವು ದೇ ಹ್ಯಾವ್ ಪ್ರಾವಿಷನ್ಸ್. ಸುಮ್ನೆ ನಾನು ಒಂದು ಆನ್ಲೈನ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅದು ನಡೆಯೋದಿಲ್ಲ. ಸೊ ಯು ಹ್ಯಾವ್ ಟು ಗಿವ್ ಅ ಪ್ರಾಪರ್ ರೀಸನ್. ಯಾವ್ದಾದ್ರು ಅಥಾರಿಟಿ ವಿರುದ್ಧ ಸಮ್ ಪೊಲೀಸ್ ಹ್ಯಾಸ್ ಬಿನ್ ಅರೆಸ್ಟ್ ಯು ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್. ನೀವು ಯಾರಿಗ ಕಂಪ್ಲೇಂಟ್ ಕೊಡ್ತೀರಾ? ಕಳ್ಳರ ಹತ್ರ ತಪ್ಪಾಗಿ ಕಳ್ತನ ಆಗಿದೆ ಅಂತ ಹೇಳಿ ಕಳ್ಳರ ಹತ್ರ ಯಾವ್ದಂಗೆ ಆಗುತ್ತೆ. ಸೊ ಪೊಲೀಸ್ ಅವರು ಯಾವ ಕಂಪ್ಲೇಂಟ್ ತಗೊಳ್ಳಲ್ಲ ಅಥವಾ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾಗ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಇನ್ ದಿಸ್ ಮೀಡಿಯಾ, ಈ ಬ್ರಿಟಿಷ್ 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದ ಮೇಲೆ ಆ ಬ್ರಿಟಿಷ್ ಲೆಗಸಿನ ಆ ಒಂದು ಕೈಂಡ್ ಆಫ್ ಒಂದು ದಬ್ಬಾಳಿಕೆನ ಯಾರಾದ್ರೂ ಒಬ್ರು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮೇನ್ ಆಗಿ ಪೊಲೀಸ್ ಇಲಾಖೆ ಅಂಡ್ ಫ್ಯೂ ಗೌರ್ಮೆಂಟ್ ಅಫಿಷಿಯಲ್ಸ್. ಸೊ ವಾಟ್ ದೇ ಹ್ಯಾವ್ ಕ್ಯಾರಿ ಫಾರ್ವರ್ಡ್, ಆ ಒಂದು ಗರ್ವ, ಅದೊಂದು ಮೈಂಡ್ ಅಲ್ಲಿ ಅವ್ರಿಗೊಂದು ಹೆಡ್ ವೇಟ್ ಇರುತ್ತೆ, ನನ್ಕಿನ ಯಾರಿದ್ದಾರೆ ಆ ರೀತಿ. ದಟ್ ವಿ ಎವ್ರಿಬಡಿ ಗೋ ಥ್ರೂ. ನೀವು ಕಾಮನ್ ಆಗಿ ಒಂದು ಪಬ್ಲಿಕ್ ಆಗಿ ಸ್ಟೇಷನ್ ಹೋದಾಗ ಸರಿಯಾಗಿ ಬಿಹೇವ್ ಮಾಡಲ್ಲ, ಇದೆಲ್ಲ ನಡೀತಿರುತ್ತೆ. ದಿಸ್ ಈಸ್ ವಾಟ್ ಯೂಶಲಿ ಹ್ಯಾಪನ್ಸ್ ಇನ್ ದಿಸ್ ಸಿಸ್ಟಮ್. ದೆನ್ ವಾಟ್ ಯು ಕ್ಯಾನ್ ಡೂ, ಕಂಪ್ಲೇಂಟ್ ತಗೊಂತಾ ಇಲ್ಲ, ದಟ್ ಈಸ್ ವೆರಿ ಸೀರಿಯಸ್, ದೆನ್ ಯು ಕ್ಯಾನ್ ಕಂಪ್ಲೇಂಟ್ ಟು ದ ಹೈಯರ್ ಅಥಾರಿಟಿ. Who is the higher authority? That is what I have said. DCP and SP in the district level. ಅವರೇ ತಪ್ಪು ಮಾಡಿದಾರೆ ಅಂದ್ರೆ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಬೇಕು. ಸೊ ಬೆಟರ್ ಡೂ ಒನ್ ಥಿಂಗ್. ಸೊ whoever they are educated, whenever it's like a same thing when you how you work in IT company. ನೀವೊಂದು ಮೇಲ್ ಮಾಡ್ಬೇಕಾದ್ರೆ CC ಮಾಡ್ತಿರಲ್ಲ, ಹಾಗೆ you have to CC ಯಾರ್ಯಾರಿಗೆ, ಫ್ರಮ್ IG to ಕಮಿಷನರ್, ಅವ್ರಿಗಿಂತ ಮೇಲೆ ಇರೋರಿಗೆ CC ಹಾಕ್ಬಿಟ್ಟು ಅವ್ರಿಗೇನೆ ಕಂಪ್ಲೇಂಟ್ ಕೊಡೋದು. ವೆನ್ ಇಟ್ ಕಮ್ಸ್ ಟು ಬ್ಯಾಂಗ್ಳೂರ್, DCP ಗೂ ಮೇಲ್ ಮಾಡಿ, ಅವ್ರ ಮೇಲೆ ಬೆಂಗಳೂರು ಸಿಟಿ ಕಮಿಷನರ್ ಇರ್ತಾರೆ ಅವ್ರಿಗೂ ಮೇಲ್ ಮಾಡಿ, ಅದ್ರ ಮೇಲೆ IG ಗೂ ಒಂದು ಮೇಲ್ ಮಾಡಿ. ನಥಿಂಗ್ ರಾಂಗ್. 3 ಜನಕ್ಕೂ ಒಂದು ಇನ್ಫಾರ್ಮೇಶನ್ ಇರ್ಲಿ, ಹೌ ದಿಸ್ ಸಿಸ್ಟಮ್ ಇಸ್ ಹರಾಸಿಂಗ್ ಯು ಅಂತ ಹೇಳಿ. ನಥಿಂಗ್ ರಾಂಗ್. FIR ತಗೊಂಡಿಲ್ಲ ಅಂದ್ರೂ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಫಾಲೋ. ಇಫ್ ಯು ಆರ್ ಹರಾಸ್ಡ್ ಬೈ ಸಚ್ ಅಥಾರಿಟಿ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು. ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ಕೂಡ ದಿಸ್ ಇಸ್ ದ ಪ್ರೋಟೋಕಾಲ್ ಯು ಹ್ಯಾವ್ ಟು ಫಾಲೋ. ಬೆಸ್ಕಾಮ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಕೆಲಸ ಮಾಡ್ತಿಲ್ಲ, ಬಿನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಮತ್ತೆ ಈಚ್ ಟೈಮ್ ಓರಲಿ ಯಾರ ಜೊತೆ ಇಂಟರಾಕ್ಟ್ ಮಾಡಬಾರ್ದು. ಓರಲಿ ಕಂಪ್ಲೇಂಟ್ ಇಸ್ ನಾಟ್ ಅಟ್ ಆಲ್ ವ್ಯಾಲಿಡ್. ಆಲ್ವೇಸ್ ಟ್ರೈ ಟು ಗಿವ್ ಅ ರಿಟರ್ನ್. ರಿಟರ್ನ್ ಕೊಟ್ಟಿದ್ದಕ್ಕೆ ವಾಪಸ್ ಏನಾದ್ರು ತಗೊಳ್ಳಿ, ಅವರಿಂದ ಒಂದು ಅಕ್ನಾಲೇಜ್ಮೆಂಟ್ ತಗೊಳ್ಳಿ. ಕೆಲವರು ಅಕ್ನಾಲೇಜ್ಮೆಂಟ್ ಕೊಡಲ್ಲ, ಆಮೇಲೆ ಬನ್ನಿ ಇಮೇಲ್ ಬನ್ನಿ, ಜಸ್ಟ್ ಪೋಸ್ಟ್ ಮಾಡ್ಬಿಡಿ, ಆ ಸ್ಟೇಷನ್ಗೆ ಪೋಸ್ಟ್ ಮಾಡಿ. ಸೊ ಈ ತರ ಟೈಮಲ್ಲಿ ಬಂದಿದ್ದೆ, ನೀವು ತಗೊಂಡಿಲ್ಲ, ಪೋಸ್ಟ್ ಬಂದಾಗ ಏನಾಗುತ್ತೆ, ನಿಮ್ಗೊಂದು ರಿಜಿಸ್ಟರ್ಡ್ ಒಂದು ಅಕ್ನಾಲೇಜ್ಮೆಂಟ್ ಸಿಕ್ಬಿಡುತ್ತೆ ಯಾರಿಗೆ ನೀವು ಮಾಡಿದ್ರಿ ಅಂತ ಹೇಳಿ. ಅಲ್ಲಿ ರಿಸೀವ್ ಆಗಿರೋದು ಸೈನ್ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಲ್ ಅ ಕಂಪ್ಲೇಂಟ್. ಸೊ ಆಗ್ಲೇ ಕೇಳಿದ ಕ್ವಶನ್ ಅಲ್ಲೇನೆ ಕಂಟಿನ್ಯೂ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಈ ಲೀಗಲ್ ಹೆಲ್ಪ್ ಎಕ್ಸ್ಪೆನ್ಸಿವ್ ಇರೋದು ಬಡವ್ರಿಗೇನೆ ಅಥವಾ ಇದು ಫ್ರೀ ಆಗು ಏನಾದ್ರು ಇದೆಯಾ ಲೀಗಲ್ ಹೆಲ್ಪ್? ಅಲ್ಲ, ಯಾರಾದ್ರೂ ಜೆನ್ಯೂನ್ ಪರ್ಸನ್ ಬಂದಾಗ, ನಾರ್ಮಲಿ ಎಲ್ಲ ಅಡ್ವೊಕೇಟ್ ಜೆನ್ಯೂನ್ ಪರ್ಸನ್ ಬಂದಾಗ ಫ್ರೀ ಆಗಿ ಮಾಡ್ತಾರೆ. ಮೋಸ್ಟ್ ಆಫ್ ದೆಮ್ ವಾಟ್ ಐ ಹ್ಯಾವ್ ಸೀನ್, ನನ್ನ ಸುತ್ತಮುತ್ತ ಅಡ್ವೊಕೇಟ್ಸ್. ಏನು ನಾನು ಲೀಗಲ್ ಸರ್ವಿಸ್ ಅಥಾರಿಟಿ ಹೇಳಿದೆ, ಅಲ್ಲಿ ನಿಮ್ಗೆ ಫ್ರೀ ಇರುತ್ತೆ. ದೇ ಡೋಂಟ್ ಚಾರ್ಜ್ ಎನಿಥಿಂಗ್ ಫ್ರಮ್ ಯು. ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ಸ್ ಇರ್ತಾರೆ, ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರ್ನ ಅಲ್ಲಿ ಅಥಾರಿಟಿಲಿ ಇಟ್ಕೊಂಡಿರ್ತಾರೆ. ದೇ ಗಿವ್ ಅ ಫ್ರೀ ಸರ್ವಿಸ್. ಸೊ ಅವ್ರಿಗೆ ಏನಾದ್ರು ಜೆನ್ಯೂನ್ ಆಗಿದ್ದಾರೆ, ಇವ್ರದ್ದು ಕೇಸ್ ಚೆನ್ನಾಗಿ ಜೆನ್ಯೂನ್ ಆಗಿದೆ ಅಂದ್ರೆ ಅವರು ಫ್ರೀ ಆಗಿ. ಇಫ್ ಯು ಆರ್ ಕಮಿಂಗ್ ಅಂಡರ್ ಕ್ರೈಟೀರಿಯಾ ಒಂದಿದೆ, ಸೊ ಯಾವ ಒಂದು SC ಬ್ಯಾಕ್ ಗ್ರೌಂಡ್ ಅಥವಾ ಆಮೇಲೆ ನೀವು ಅದು ಹೇಳಿದ್ರಿ ಕ್ಯಾಸ್ಟ್ ಬರುತ್ತೆ ಅನ್ನೋದು, ಕ್ಯಾಸ್ಟ್ ವೈಸ್ ಅದೇ ತರ SC ST ಆದ್ರೆ ಎಲ್ಲ ಕಡೆ ಕೊಡ್ತಾರೆ. ಯಾಕೆ ಅಂದ್ರೆ ಬಿಕಾಸ್ ದೇ ಹ್ಯಾವ್ ಬಿನ್ ಹರಾಸ್ಡ್ ಅಂತ ಹೇಳಿ. ಸೊ ಅವಾಗಿಂದ ತುಂಬಾ ಹರಾಸ್ ಆಗಿದ್ದಾರೆ. ಅಂಡ್ ಯು ನೋ ದಟ್ ಕಾನ್ಸ್ಟಿಟ್ಯೂಷನ್ ದಟ್ ಅವರಿಗೆ ಯೂಶುವಲ್ ಆಗಿ ಫ್ರೀ ಇರುತ್ತೆ. ಸ್ಪೆಷಲ್ ಪ್ರಾವಿಷನ್ಸ್ ಅಂತ ಇಟ್ಟಾಗ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ದೇ ಹ್ಯಾವ್ ಟು ಪೇ. ನಾರ್ಮಲಿ ದೋಸ್ ಅಥಾರಿಟಿ ಯಾರು ಇರ್ತಾರೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಎಲ್ಲರೂ ಕೂಡ ದೇ ಆರ್ ಬಿ ವೆರಿ ಹಾನೆಸ್ಟ್ ಟು ದರ್ ಪ್ರೊಫೆಷನ್. ದೇ ಡೂ ದ ಬೆಸ್ಟ್ ಸರ್ವಿಸ್. ಸೊ ನೀವು ನಿಮಗೆ ಬೆಸ್ಟ್ ಕ್ವಾಲಿಟಿ ಅಂದಾಗ ಯು ಹ್ಯಾವ್ ಟು ಪೇ ಫಾರ್ ಇಟ್. ಈ ಆಕ್ಸಿಡೆಂಟ್ ಮತ್ತೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಲೀಗಲ್ ಆಗಿ ಏನಾದ್ರು, ಈಗ ಏನಾದ್ರು ಒಬ್ರು ಆಕ್ಸಿಡೆಂಟ್ ಆಗಿದೆ, ಅವ್ರು ಯಾವ ತರ ಲೀಗಲ್ ಆಗಿ ಪ್ರೊಸೀಡ್ ಆಗ್ಬೋದು? ಒಂದು ವಿತ್ ಎಕ್ಸಾಂಪಲ್ ಏನಾದ್ರು ಇದ್ರೆ ಹೇಳಿ.
ಸೊ ಆಕ್ಸಿಡೆಂಟ್ ಅಂತ ಬಂದಾಗ ದೇರ್ ಆರ್ ಕೈಂಡ್ ಆಫ್ ಆಕ್ಸಿಡೆಂಟ್ಸ್. ಅಲ್ಲಿ ಡೆತ್ ಆಗಿದ್ಯಾ, ಅದೇ ಡೆತ್ ಆಗಿಲ್ವಾ, ಬರೀ ಗಾಡಿ ಡ್ಯಾಮೇಜ್ ಆಗಿದ್ಯಾ, ಅಥವಾ ಯಾರಿಗಾದ್ರು ಇಂಜುರಿ ಆಗಿದ್ಯಾ, ಡೆತ್ ಬಿಟ್ಟು ಬೇರೆ ಇಂಜುರಿ, ಅಮೌಂಟ್ ಟು ಡೆತ್, ಈ ತರ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಸೊ 2 ಥಿಂಗ್ಸ್ ಐ ಶಾರ್ಟ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಯಾವ್ದಾದ್ರು ಗಾಡಿ ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಇದ್ದೇ ಇರಬೇಕು. ಬಿಕಾಸ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಬಹುದು. ದರ್ ಇಸ್ ನೋ ರಿಕ್ವೈರ್ಡ್ ಆಫ್ ಆ ಪರ್ಸನ್ ಇಂದ ನೀವು ಕಟ್ಕೊಡ್ಲೇಬೇಕು ಅಂತೇನಿಲ್ಲ. ನೀವು ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ. ಬಟ್ ಬಿಫೋರ್ ಏನಾದ್ರು ಗಾಡಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸರು ಕಾಲ್ ಮಾಡಿ. 112 ಇದೆ, ಜಸ್ಟ್ ಗಿವ್ ಅ ಕಾಲ್. ನಿಮ್ಗೆ ಅವ್ರು ಹೇಳ್ತಾರೆ ಎಲ್ಲಿದ್ದೀರಾ ಅಂತ ಹೇಳ್ತಾರೆ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಕೊಡಿ, ಇಲ್ಲಿದ್ದೀವಿ ಅಂತ ಹೇಳಿ. ಯಾವುದೇ ಒಂದು ಫಸ್ಟ್ ನೀವು ವಿಕ್ಟಿಮ್ ಆಗ್ತಾ ಇದ್ದೀರಾ ಅಂದ್ರೆ ಗಿವ್ ಅ ಕಾಲ್ ಟು ಪೊಲೀಸ್ ಸ್ಟೇಷನ್. ಇಫ್ ಯು ಆರ್ ಇಂಜರ್ಡ್, ಗೋ ಟು ದ ಹಾಸ್ಪಿಟಲ್. ನಿಮ್ಗೆ ಕಾಲ್ ಮಾಡೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ಬೆಟರ್ ಗೋ ಟು ಹಾಸ್ಪಿಟಲ್. ಇಲ್ಲ ಅಂದ್ರೆ 112 ಕಾಲ್ ಮಾಡಿ. ಕಾಲ್ ಮಾಡಿದ ತಕ್ಷಣ ಇಟ್ ಈಸ್ ಅಫಿಷಿಯಲಿ ರೆಕಾರ್ಡೆಡ್. ಯು ಹ್ಯಾವ್ ಕಾಲ್ಡ್ 112, ದಟ್ ಈಸ್ ಅಫಿಷಿಯಲಿ ರೆಕಾರ್ಡೆಡ್. ಸೊ ಅದಾದ್ಮೇಲೆ ಬರ್ತಾರೆ, ದೇ ಹ್ಯಾಸ್ ಟು ರಿಜಿಸ್ಟರ್ ಕಂಪ್ಲೇಂಟ್. ನೀವು ಇಲ್ಲ ಅಂತ ಹೇಳೋರ್ಗು ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲೇಬೇಕು. ಸೊ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಅವ್ನು ನಿಜವಾಗ್ಲೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದ, ಮತ್ತೊಂದು ಮಾಡಿದ್ದ, ಯು ವಾಂಟ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್ ಪರ್ಸನ್. ನಿಮ್ಗೆ ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ತಗೊಳ್ಳೇಬೇಕು ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ದಟ್ ಕನ್ಸ್ ಅಂಡರ್ ಟ್ರಾಫಿಕ್ ರೂಲ್ಸ್, ಅದೊಂದು ಬೇರೆ ರೀತಿಯಲ್ಲಿ ಬರುತ್ತೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಆ ರಿಜಿಸ್ಟರ್ ಆದ್ಮೇಲೆ ನಿಮ್ ಗಡ್ನು ಸೀಸ್ ಮಾಡ್ತಾರೆ. ಪ್ರೋಟೋಕಾಲ್ ಏನಿದೆ, 1 ದಿನ 2 ದಿನ ಸೀಸ್ ಮಾಡ್ತಾರೆ. ಯು ಹ್ಯಾವ್ ಟು ಗೆಟ್ ಅ ಕ್ಲಿಯರೆನ್ಸ್ ಫ್ರಮ್ RTO. ಅವ್ರದ್ದು ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ದಿಸ್ ಇಸ್ ಹೌ ದ ಪ್ರೊಸೆಸ್ ಗೋಸ್ ಆನ್. ಸೊ ಅದಾದ್ಮೇಲೆ ವಾದ ವಿವಾದ ನಡೆಯುತ್ತೆ. ಟ್ರೈ ಟು ಗೆಟ್ ಆಲ್ ದ ಎವಿಡೆನ್ಸ್. ಸೊ ಅವ್ನು ಕೊಟ್ಟಿದ್ದ ಅಂದ್ರೆ ಅಗೇನ್ ಹಿ ಹ್ಯಾಸ್ ಟು ನೀಡ್ ಅ ಮೆಡಿಕಲ್ ಟೆಸ್ಟ್. ಮೆಡಿಕಲ್ ಟೆಸ್ಟ್ ಆಗಬೇಕು. ಸೊ ದಿಸ್ ಇಸ್ ಆಲ್ ಕೈಂಡ್ ಆಫ್ ಪ್ರೊಸೀಜರ್. ಯಾವುದು ಭಯ ಪಡುವಂತ ಏನು ಅವಶ್ಯಕತೆ ಇಲ್ಲ. 112 ಕಾಲ್ ಮಾಡಿ ಏನೇ ನಡೀತಾ ಇದೆ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ. ಆದಷ್ಟು ಈ ಡ್ಯಾಶ್ ಕ್ಯಾಮ್ ಇದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರ್ಟೈನ್ ಥಿಂಗ್ಸ್, ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಲಿ ಮೋಸ್ಟ್ ಆಫ್ ದೆಮ್ ಆರ್ ಲೈಸೆನ್ಸೇ ಇರೋದಿಲ್ಲ. ಮೋಸ್ಟ್ ಆಫ್ ದೆಮ್ ಆರ್ ದೇ ಡೋಂಟ್ ನೋ ಹೌ ಟು ಡ್ರೈವ್. ದೇ ಗೆಟ್ ಈಸಿಲಿ ಮನಿ ಬಿಕಾಸ್ ಆಫ್ IT ಇಂಡಸ್ಟ್ರಿ. ದೇ ಆರ್ ಅರ್ನಿಂಗ್ ರಿಯಲಿ ಗುಡ್. ಒಂದು ಒಳ್ಳೆ ಕಾರ್ ತಗೊಂತಾರೆ, ಹೇಗಂದ್ರೆ ಹಾಗೆ ಕಾರ್ ಓಡಿಸ್ತಾರೆ, ಹೇಗಂದ್ರೆ ಹಾಗೆ ರೋಡ್ಗೆ ಬರ್ತಾರೆ. ಸೊ ಯು ಕ್ಯಾನ್ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್. ದೇ ಕಮ್, ಕಂಪ್ಲೇಂಟ್ ಆಗ್ಬೇಕಾ ಬೇಡವಾ. ಮತ್ತೆ ಈ ಒಂದು ಪ್ರೊಸೀಜರ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಸೆಟಲ್ಮೆಂಟ್ ಆಗ್ಬಿಡುತ್ತೆ. ಔಟ್ ಆಫ್ ದಿ ಕೋರ್ಟ್ ತರ, ಅಂದ್ರೆ ಅವರವರೇ ಸೆಟಲ್ಮೆಂಟ್ ಬರ್ತಾರೆ. ಅಲ್ಲೇ ಸರ್ ಇಷ್ಟ ಆಗಿದೆಯಲ್ಲ, ಓಕೆ ಸರ್ ನನ್ನ ಕಡೆಯಿಂದ ಇಷ್ಟು ಕೊಡ್ತೀನಿ, ಅದೆಲ್ಲ ಫೈನ್, ಲೀಗಲಿ ಈಸ್ ನಥಿಂಗ್ ರಾಂಗ್. ಬಟ್ ಏನಾಗುತ್ತೆ ಗೊತ್ತಾ, ಇಂಜೂರ್ ಆದಾಗ ಈ ಸಮಸ್ಯೆ ಆಗುತ್ತೆ. ಈಗ ಅವನಿಗೂ ಇಂಜೂರ್ ಆಗಿದೆ, ನಿಮ್ಗೂ ಇಂಜೂರ್ ಆಗಿದೆ. ಗಾಡಿನೂ ಏನಾದ್ರು ತುಂಬಾ ಡ್ಯಾಮೇಜ್ ಆಗಿದ್ದಾಗ, ಗಾಡಿ ಡ್ಯಾಮೇಜ್ ಆಗಿದ್ದಾಗ ಯು ಕ್ಯಾನ್ ಗೋ ಹೆಡ್ ಟು ಅಂಡ್ ಕ್ಲೇಮ್ ಇನ್ ದಿಸ್ ಇನ್ಶೂರೆನ್ಸ್ ಅಲ್ಲಿ ಇದಾಗುತ್ತೆ. ಯೂಶುವಲಿ ಇನ್ಶೂರೆನ್ಸ್ ಅಲ್ಲಿ ಅಷ್ಟೊಂದು ಫುಲ್ ಎಲ್ಲ ಕ್ಲೇಮ್ ಆಗಲ್ಲ. ಅಲ್ಲ, ಕ್ಲೇಮ್ ಆಗುತ್ತೆ. ದ ಇನ್ಶೂರೆನ್ಸ್ ಲಾ ಇಸ್ ಟೋಟಲಿ ಡಿಫ್ರೆಂಟ್. ಹಳೆ ಗಾಡಿ ಆಗಿದ್ರೆ ಕ್ಲೇಮ್ ಆಗಲ್ಲ, ದೇರ್ ಇಸ್ ಅ ಪರ್ಸೆಂಟೇಜ್ ರೇಷಿಯೋ. ಅದೇ ಹೌದು. ಬಟ್ ಹೊಸ ಗಾಡಿ ಆಗಿದ್ರೆ ಪೂರ್ತಿ ಸಿಗುತ್ತೆ. ಬಟ್ ಅದಕ್ಕೋಸ್ಕರ ಅವ್ರನ್ನ ನೀವು ಕ್ಲೇಮ್ ಮಾಡಿ ಬರೋದಿಲ್ಲ. ಬಟ್ ಅಗೇನ್ ಇಫ್ ಈ ಡಸಂಟ್ ಹ್ಯಾವ್ ಅ DL ಅಥವಾ ಬೇರೆ ಬೇರೆ ಇಶ್ಯೂ ಇದ್ದಾಗ ಯು ಕ್ಯಾನ್ ಗೋ ಹೆಡ್. ನಾನು ಇಂಜೂರ್ ಆಗಿರೋ ವಿಚಾರನ ಹೇಳ್ತಾ ಇದ್ದೀನಿ. ನಿಮ್ದೊಂದು ಬೈಕ್ ಇದೆ, ಅವ್ರದ್ದೊಂದು ಬೈಕ್ ಇದೆ, ಬೈಕ್ ಆರ್ ಕಾರ್ ವಾಟ್ ಎವರ್ ಇಟ್ ಮೈಟ್ ಬಿ, ಇಬ್ರಿಗೂ ಫಿಸಿಕಲಿ ಒಂದು ಇಂಜೂರ್ ಆಗಿರುತ್ತೆ. ನೀವೇನ್ ಮಾಡ್ತೀರಿ? ಸೊ ನೀವು ಪಾಪ ಹೋಗ್ಲಿ ಬಿಡು ಅಂತ, ಆಲ್ದೋ ಈಸ್ ಡನ್ ದಟ್ ಆಕ್ಟ್, ಅವನೇನು ನಿಮ್ಗೆ ಒಂದು ಇಂಜೂರ್ ಮಾಡಿರ್ತಾನೆ, ನಿಮ್ ಒಳ್ಳೆ ಮನಸ್ಸಿಂದ ಬಿಟ್ಬಿಡ್ತೀರಿ. ಸರಿ, ನನಗೂ ಏಟ್ ಆಗಿದೆಯಪ್ಪ, ನಿನ್ಗೂ ಏಟ್ ಆಗಿದೆ, ವಿಲ್ ಸಾರ್ಟ್ ಇಟ್ ಹಿಯರ್, ನೀನು ಹಾಸ್ಪಿಟ್ಲಿಗೆ ಹೋಗು, ನಾನು ಹಾಸ್ಪಿಟ್ಲ್ ಹೋಗ್ತೀನಿ ಅಂತ ಹೇಳಿ ಪೊಲೀಸರು ಕಾಲ್ ಮಾಡಿ ನೀವು ಇದು ಡಿಸಿಷನ್ ತಗೊಂಡ್ರು, ನೀವು ಹಾಗೆ ಡಿಸಿಷನ್ ತಗೊಂಡ್ರು, ನಿಮ್ ಪಾಡಿಗೆ ಪಾಪ ಬಿಡು ಅಂತ ನೀವು ಮನೆಗೆ ಹೋಗ್ತೀರಿ, ಅವರು ಮನೆಗೆ ಹೋಗ್ತಾರೆ ಅಂತ ನೀವು ಅನ್ಕೊಂತೀರಿ. ಬಟ್ ಸ್ಮಾರ್ಟ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹಿ ಗೋಸ್ ಟು ಪೊಲೀಸ್ ಸ್ಟೇಷನ್ ಅಂಡ್ ವಿಲ್ ಫೈಲ್ ಅ ಕೇಸ್ ನಿಮ್ಮನ್ನ ಹರಾಸ್ ಮಾಡಕ್ಕೆ. ಮತ್ತೊಂದಕ್ಕೂ ಇನ್ನೊಂದು ಉದ್ದೇಶಕ್ಕೂ ಪೊಲೀಸ್ ಹತ್ರ ರಾಂಗ್ ಎವಿಡೆನ್ಸ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೋಸ್ಕರ ದಿಸ್ ಈಸ್ ವಾಟ್ ದೇ ಫಾಲೋ. ಸೊ ವೆನ್ ಎವರ್ ಯು ಮೀಟ್ ಸಚ್ ಅನ್ ಆಕ್ಸಿಡೆಂಟ್, ಮೇಕ್ ಶ್ಯೂರ್ ಪೊಲೀಸರು ನೀವೇ ಫೋನ್ ಮಾಡಿ ಪೊಲೀಸರನ್ನು ಕರ್ಸ್ಕೊಳ್ಳಿ. ಸಾಧ್ಯ ಆದ್ರೆ ಆಪೋಸಿಟ್ ವ್ಯಕ್ತಿಗೆ ಇಂಜೂರ್ ಆಗಿತ್ತು ಅಂದ್ರೆ ಒಂದು ಲೆಟರ್ ಕೂಡ ಬರ್ಸ್ಕೊಳ್ಳಿ. ಇದು ನಾವಿಬ್ರು ಕೂಡ ಒಪ್ಪಂದ, ಪರಸ್ಪರ ಒಪ್ಪಿಗೆ ಕೊಟ್ಟು ವಿ ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ ಹೇಳಿ ಪೊಲೀಸರು ಎಲ್ಲೂ ಕೂಡ ನಿಮ್ ಸಾಕ್ಷ್ಯಕ್ಕೆ ಸೈನ್ ಹಾಕಲ್ಲ. ಸೊ ದೇ ಆರ್ ಅವ್ರ ಕೆಲಸ ಅದಲ್ಲ. ಬಟ್ ಯು ಕ್ಯಾನ್ ಗೆಟ್ ಬೇರೆಯವ್ರನ್ನ ಸಾಕ್ಷಿಯಾಗಿ ತಗೊಂಡು ಅಲ್ಲಿ ಒಂದು ವಿಡಿಯೋನೋ ಫೋಟೋಸೋ ಏನಾಗುತ್ತೋ ಸದ್ಯ ಆಗುತ್ತೋ ಇಷ್ಟನ್ನು ತಗೊಂಡು ಯು ಕ್ಯಾನ್ ಡಿಸ್ಪಸ್ ವೆನ್ ಎವರ್ ಇಟ್ ಗೆಟ್ಸ್ ಅನ್ ಆಕ್ಸಿಡೆಂಟ್. ಆರ್ ಎಲ್ಸ್ ಅವ್ರೋಗಿ ಫೈಲ್ ಮಾಡ್ತಾರೆ, ನಿಮ್ಮ ಹತ್ರ ಯಾವ್ದು ಎವಿಡೆನ್ಸ್ ಇಲ್ಲ, ಅಗೇನ್ ಅಕ್ಯೂಸ್ ಅವ್ರಾಗಿದ್ದು ಅಗೇನ್ ವಿಕ್ಟಿಮ್ ನೀವು ಆಗಿದ್ದು ಉಲ್ಟಾ ಆಗ್ಬಿಡುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ದಿಸ್ ಆಕ್ಸಿಡೆಂಟ್ ಕೇಸಸ್. ಸೊ ಇವಾಗ ಬೇರೆಯವರು
ಗಾಡಿ ಓಡಿಸ್ತಾ ಇರ್ತಾರೆ, ಆದ್ರೆ ಅವ್ರದ್ದು ಇರಲ್ಲ ಗಾಡಿ, ಅವ್ರಿಗೂ ಇದೆ ಸೇಮ್ ರೂಲ್ಸ್? ಎಲ್ಲರಿಗೂ ಒಂದೇ ರೂಲ್ಸ್ ಇರುತ್ತೆ. ಬಟ್ ಗಾಡಿ ನೀವ್ ಯಾರಿಗೂ ಕೊಟ್ಟಿರ್ತೀರಾ, ಅವ್ರಿಗೆ ಲೈಸೆನ್ಸ್ ಇರಲ್ಲ. ನೀವು ಮಕ್ಳಿಗೆ ನಾರ್ಮಲಿ ಮನೇಲಿ ಆಗುತ್ತೆ, ಮಗಳು ಕಲ್ತಿದ್ದಾಳೆ, ಮಗ ಕಲ್ತಿದ್ದಾನೆ, ಗಾಡಿ ಓಡಿಸ್ಲಿ ಅಂತ ಹೇಳಿ. ವಿ ಡೋಂಟ್ ನೋ ಅಟ್ ವಾಟ್ ಟೈಮ್ ಏನಾಗುತ್ತೆ ಅಂತ ಹೇಳಿ. ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಸೊ ಕೆಟ್ಟದಾಯ್ತು ಅಂದಾಗ ಯು ಆರ್ ಆಲ್ಸೋ ಲಯಬಲ್. ಸೊ ಅಲ್ಲ ಇವಾಗ ಡೈಲಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಹುಡುಗರು ವೀಲಿ ಮಾಡ್ಕೊಂಡು ಅದಕ್ಕೆಲ್ಲ ಹೊಸದಾಗಿ ಅಂದ್ರೆ ಅವ್ರ ಪೇರೆಂಟ್ಸ್ ನ ಇದ್ ಮಾಡ್ತಾ ಇದಾರಲ್ಲ. ಅಲ್ಲ, ಹೊಸದಾಗಿಲ್ಲ, ನಮ್ಮಲ್ಲಿ ಮುಂಚೆಯಿಂದನೂ ಇದೆ. ಸೊ ಈಗ ಬರೀ ವೆಹಿಕಲ್ ಅಂತಲ್ಲ, ಮಗುಗೆ ಏನೋ ಗೊತ್ತಾಗಲ್ಲ, ನೀವು ಗನ್ ಕೊಡ್ತೀರಾ ಮಗುಗೆ, ತುಂಬಾ ದೊಡ್ಡ ಕ್ರೈಮ್ ಅದು. ಸೊ ಸೇಮ್ ವೇ ಬೈಕ್ ಕೊಡೋದು ಅಷ್ಟು ದೊಡ್ಡ ಕ್ರೈಮ್. ಒಂದು ಅನಾಹುತ ಆದ್ರೆ ಆ ಮಗು ಮೇ ಬಿ ಬಿಕಾಸ್ ಆಫ್ ಮೈನರ್ ಶಿ ಮೇ ಗೆಟ್ ಎಕ್ಸ್ಕ್ಯೂಸ್, ಬಟ್ being a major, being a responsible father or a mother or a friend or somebody, ತಪ್ಪು ಅವ್ರ ಮೇಲೆ ಹೋಗುತ್ತೆ, ನಿಮ್ಮ ಮೇಲೆ ತಪ್ಪು ಖಂಡಿತವಾಗ್ಲೂ ಇರುತ್ತೆ. So then you have to go through the legal consequences. So make sure before giving something which may harm the society or harm the public, ಯಾರಾದ್ರೂ ಒಂದು ವ್ಯಕ್ತಿಗೆ ಒಂದು ನೋವು ಉಂಟಾಗುತ್ತೆ ಅಂತ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಸ್ವಲ್ಪ ಹಿಂದೆ ಇರುವಂತದ್ದು ಒಳ್ಳೇದು. ಸೊ ವೀಕ್ಷಕರೇ, ಗೊತ್ತಾಯ್ತಲ್ಲ ಇವಾಗ ಈ ಆಕ್ಸಿಡೆಂಟ್ ಬಗ್ಗೆ ಇರೋ ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಿ. ಸೊ ನೆಕ್ಸ್ಟು ನಾವು ಈ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡೋಣ. ಡೆಫಿನೆಟ್ಲಿ. ನೀವು ನಿಮ್ಮ ಹತ್ರ ಇರೋ ಅಂತ ಒಂದು ಜ್ಞಾನನ ಸ್ವಲ್ಪ ತಿಳಿಸಿ ಜನಕ್ಕೆ ಸೈಬರ್ ಕ್ರೈಮ್ ಬಗ್ಗೆ. ಸೊ ವೆನ್ ಇಟ್ ಕಮ್ಸ್ ಟು ಸೈಬರ್ ಕ್ರೈಮ್, ಕ್ರೈಮ್ ಈಸ್ ಅ ಕ್ರೈಮ್. ದಟ್ ಈಸ್ ಡಸಂಟ್ ಮೀನ್ ನಿನ್ನೆ ಮೊನ್ನೆಯಿಂದ ಕ್ರೈಮ್ ಶುರುವಾಗಿಲ್ಲ. ನಮ್ಮಲ್ಲಿ ಸುಮಾರು ವರ್ಷಗಳಿಂದ ಅಥವಾ ತುಂಬಾ ಯುಗಗಳಿಂದ ಕ್ರೈಮ್ ನಡೀತಾನೆ ಇದೆ. ನೀವು ಮಹಾಭಾರತ ನೋಡ್ಬೋದು, ಅಲ್ಲೊಂದಷ್ಟು ಕ್ರೈಮ್ ನಡೆಯುತ್ತೆ. ರಾಮಾಯಣದಲ್ಲಿ ನೋಡ್ಬೋದು, ದುಡ್ಡುಗೋಸ್ಕರ ಸರ್ಟನ್ ಸಾರ್ಟ್ ಆಫ್ ಕ್ರೈಮ್. ಈಗ ಫ್ರೆಶ್ ಆಗಿ ಹೊಸದಾಗಿ ಅಂದರೆ ಅವಾಗೆಲ್ಲ ಹೇಗೆ ಕಳ್ತನ ಆಗ್ತಿತ್ತು ದುಡ್ಡು, ಸಂಬಡಿ ಯೂಸ್ ಟು ಕಮ್ ಡೈರೆಕ್ಟ್ಲಿ ಯೂಸ್ ಟು ನಿಮ್ಮ ಮನೇನ ಲೂಟ್ ಮಾಡ್ತಿದ್ರು. ಇನ್ನು ಕೆಲವರು ಹೇಗೆ ಬರ್ತಿದ್ರು, ರೋಡಲ್ಲಿ ಹೋಗ್ಬೇಕಾದ್ರೆ ದೇ ಯೂಸ್ ಟು ಶೋ ಸಮಥಿಂಗ್, ಅಥವಾ ಶೋ ಮಾಡ್ದಿರಾನೆ ನಿಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾದಂಥದ್ದು ಅನೇಕ ಇತಿಹಾಸದಲ್ಲಿ ನಾವು ನೋಡ್ತೀವಿ. ದರೋಡೆ, ಸುಲಿಗೆ, ಹಣ, ಜ್ಯುವೆಲ್ಸ್ ಅಂತ ಹೇಳಿ, ಮೋಸ್ಟ್ಲಿ ವ್ಯಾಲ್ಯೂಬಲ್ಸ್. ಈಗ ದಿಸ್ ಜನ್ರೇಷನ್, ಈ ಜನ್ರೇಷನಲ್ಲಿ ಇವಾಗ ಏನಾಗಿದೆ, ಸಿನ್ಸ್ ವಿ ಆರ್ ಯೂಸಿಂಗ್ ಫೋನ್ ಪೇ, ಜಿ ಪೇ, ಮೋಸ್ಟ್ಲಿ ಮೋರ್ ದ್ಯಾನ್ ಎನಿಥಿಂಗ್ ವಿ ಆರ್ ಡಿಪೆಂಡಿಂಗ್ ಆನ್ ದಿಸ್ ಟೆಕ್ನಾಲಜಿ, ಎಸ್ಪೆಷಲಿ ದಿಸ್ ಡಿಜಿಟಲ್ ಬ್ಯಾಂಕಿಂಗ್. ಅಂದರೆ ನಮ್ಮ ದುಡ್ಡೆಲ್ಲ ಎಲ್ಲಿದೆ, ಅಕೌಂಟಲ್ಲಿ ಸೇಫ್ ಆಗಿದೆ. ಅಕೌಂಟಲ್ಲಿ ಎಲ್ಲಿವರೆಗೂ ಸೇಫ್ ಆಗಿರುತ್ತೆ, ಎಲ್ಲಿವರೆಗೂ ಕೂಡ ಯು ಯೂಸ್ ಯುವರ್ ಕಾಮನ್ ಸೆನ್ಸ್ ಅಷ್ಟೇ, ತುಂಬಾ ಏನು ಬೇಡ. ಸೊ ಈ ಕಾಮನ್ ಸೆನ್ಸ್ ಹೇಗೆ ವೆನ್ ಇಟ್ ಕಮ್ಸ್ ಟು ಅನ್ IT ಸೈಬರ್ ಕ್ರೈಮ್. ಅಂಡ್ ಈ ಸೈಬರ್ ಕ್ರೈಮ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಎಜುಕೇಟೆಡ್ಸ್. ಐ ಡೋಂಟ್ ಥಿಂಕ್ ದೇ ಆರ್ ಎಜುಕೇಟೆಡ್ಸ್, ದೇ ಆರ್ ಜಸ್ಟ್ ಲಿಟ್ರೇಟ್ಸ್. ಇಫ್ ದೇ ಆರ್ ಎಜುಕೇಟೆಡ್ ದೇ ನೆವರ್ ಬಿ ಅನ್ ವಿಕ್ಟಿಮ್. ಎಜುಕೇಟೆಡ್ ಅಂದ್ರೆ ಲಿಟ್ರೇಟ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಲಿಟ್ರೇಟ್ಸ್ ದೇ ಹ್ಯಾವ್ ದಿಸ್ ಲೆಟರ್ ನಾಲೆಜ್, ಏನು ಸರ್ಟಿಫಿಕೇಶನ್ ಸಿಗುತ್ತೆ, ನಾಲೆಡ್ಜ್ ಇದೆ ಅಷ್ಟೇ. ಆದ್ರೆ ಸೋಷಿಯಲ್ ನಾಲೆಡ್ಜ್ ಅಲ್ಲ, 2-3 ಗ್ರಾಜುಯೇಷನ್ ಇರುತ್ತೆ, ಅದೆಲ್ಲ ಇರುತ್ತೆ. ಅವರೆಲ್ಲ ಲಿಟ್ರೇಟ್ಸ್ ಹೂ ಹ್ಯಾವ್ ಕಾಮನ್ ಸೆನ್ಸ್. ಆಚೆ ನಡೀತಾ ಇದೆ, ಮನೇಲಿ ನಡೀತಾ ಇದೆ, ಸೊ ಸುತ್ತಮುತ್ತ ನಡೀತಾ ಇದೆ, ಇದನ್ನ ಯಾರು ತಿಳ್ಕೊತಾರೆ, ದೇ ಆರ್ ಕಾಲ್ಡ್ ಎಸ್ ಎಜುಕೇಟೆಡ್ಸ್. ಈ ಒಂದು ಸೈಬರ್ ಕ್ರೈಮ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಯಾರ್ಯಾರು ವಿಕ್ಟಿಮ್ಸ್ ಇದ್ದಾರೆ, ದೇ ಆರ್ ದಿಸ್ ಲಿಟ್ರೇಟ್ಸ್. ಒಂದು ಶೇರ್ ಮಾರ್ಕೆಟ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಬ್ಯಾಂಕ್ಸ್ ಇದೆ, ಅದಕ್ಕೆ ಆದಂಥ ಒಂದಷ್ಟು ಆ್ಯಪ್ ಇದಾವೆ ವೇರ್ ಯು ಕ್ಯಾನ್ ಇನ್ವೆಸ್ಟ್ ಮನಿ. ಆ ಟ್ರೇಡಿಂಗ್ ಬಗ್ಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು, ಒಂದು ಸ್ವಲ್ಪ ನಾಲೆಜ್ ಹತ್ರ ಇರಬೇಕು. ಅದು ಯಾವುದು ಬಿಟ್ಟು ಎಲ್ಲೋ ಇನ್ಸ್ಟಾಗ್ರಾಮಲ್ಲೋ, ಥ್ರೆಡ್ಡಲ್ಲೋ, ಅಥವಾ ಟ್ವಿಟರಲ್ಲೋ, ಫೇಸ್ಬುಕ್ಕಲ್ಲೋ ಆ್ಯಡ್ಸ್ ಬರ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ದಿಸ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಟೆಕ್ನಾಲಜಿ. ಗೂಗಲ್ ಮಾಡ್ತೀರಾ ಹೌ ಟು ಇನ್ವೆಸ್ಟ್, ಹೌ ಟು ಡೂ ಟ್ರೇಡಿಂಗ್ ಅಂತ ಹೇಳಿ. ಆಗೇನಾಗುತ್ತೆ, ನಿಮಗೆ ಆ್ಯಡ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಆ್ಯಡ್ಸ್ ಬರಕ್ಕೆ ಏನಾಗುತ್ತೆ, ಬಂದಾಗ ಈ ಫೇಕ್ ಒಂದಷ್ಟು ಶೇರ್ ರಿಲೇಟೆಡ್ ಒಂದಷ್ಟು ಆ್ಯಪ್ಸ್ ಬರುತ್ತೆ. ಅವರು ನಿಮ್ಗೆ ಅಷ್ಟು ಟ್ರೇಡಿಂಗ್ ಬಗ್ಗೆ ಇಷ್ಟೊಂದು ಜನ ನಾಲೆಜ್ ತಗೊಂಡು ದೇ ಫೇಲ್ ಇನ್ ಟ್ರೇಡಿಂಗ್ ಮೆನಿ ಆಫ್ ದ ಟೈಮ್. ಬಟ್ ಈ ಒಂದು ಆ್ಯಪ್ ಈ ಥರ ಫೇಕ್ ಆ್ಯಪ್ಸ್ ಏನು ಬರುತ್ತೆ, ಅವರೆಲ್ಲ ಹೇಳ್ತಾರೆ ನಿಮಗೆ ಇಷ್ಟು ದುಡ್ಡು ಕೊಡಿ ಸಾಕು, ಇಟ್ ವಿಲ್ ಬಿ ಡಬಲ್ಡ್ ಇನ್ ದಿಸ್ ಮೆನಿ ಡೇಸ್ ಅಂತ. ಸೊ ಅದು ರಿಟರ್ನ್ ಆಗಿ ಇದನ್ನು ಕೆಲಸ ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವಾಗ ಗ್ರಿಡ್ ಜಾಸ್ತಿ ಆಗುತ್ತೆ, ಹೆಚ್ಚು ದುಡ್ಡು ಬೇಕು, ಮತ್ತೊಂದು ಬೇಕು ಅಂದಾಗ ಈ ಎಲ್ಲಾ ಪ್ಲಾಟ್ಫಾರ್ಮ್ ನಾವು ಗೆಟ್ ಇನ್ ಆಗೋಣ ಅನ್ಸ್ತಾ ಇರುತ್ತೆ. ಸೊ ಈಸಿ ಮನಿ ಆಸೆ ತೋರಿಸ್ಬೇಕು ಅಂತ ಆ ಟೈಮಲ್ಲಿ. ಸೊ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ.
ನಮ್ಗೆ ಗ್ರೀಡಿ ಇತ್ತು ಅಂದ್ರೆ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನಮ್ಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಶೇರ್ ಮಾರ್ಕೆಟ್ ತೋರಿಸ್ತಾರೆ, ಅಥವಾ ಸುಮ್ಮನೆ ದುಡ್ಡು ಕೊಟ್ಟರೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಆನ್ಲೈನ್ ಫ್ರಾಡ್ಸ್. ಈ ಇದರಲ್ಲಿ ದುಡ್ಡು ಹಾಕ್ಬಿಡ್ತೀವಿ ನಾವು. ಅಲ್ಲಿ ಆ ಒಂದು ಪೇಜ್ ಲಾಗಿನ್ ಆದಾಗ ಏನಾಗುತ್ತೆ, ನಮ್ಗೆ ತೋರಿಸ್ತಾ ಇರುತ್ತೆ ಯು ಅರ್ನ್ ದಿಸ್ ಮನಿ ಅಂತ. ಬಟ್ ನೀವು ಡ್ರಾ ಮಾಡಕ್ ಹೋದಾಗ ನಿಮ್ದು ಅಕೌಂಟೇ ವರ್ಕ್ ಆಗಲ್ಲ. ಈ ತರ ಸುಮಾರು ಪ್ಲಾಟ್ಫಾರ್ಮ್ ಇದೆ. ಕೆಲವು ಪ್ಲಾಟ್ಫಾರ್ಮ್ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಕೊಡ್ತಾರೆ, ನಿಮ್ ನಂಬಿಕೆ ಬರ್ಲಿ ಅಂತ ಹೇಳಿ. ಕೊನೆಗೆ ತುಂಬಾ ಫ್ರಾಡ್ ಮಾಡ್ತಾರೆ. ಇನ್ನ ಕೆಲವು ನಾರ್ಮಲ್ ಈಗ ಡಿಜಿಟಲ್ ಅರೆಸ್ಟ್ ಅಂತ ಬರ್ತಾ ಇದೆ. ನೀವು ಈಗೇನಾಗಿದೆ, ಇ ಕಾಮರ್ಸ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಹೆಚ್ಚು ಇ ಕಾಮರ್ಸ್ ಮಾಡಿದಷ್ಟು ಯಾವ್ಯಾವ್ದೋ ಒಂದಷ್ಟು ವೆಬ್ಸೈಟ್ ಅಲ್ಲಿ ಕಮ್ಮಿ ದುಡ್ಡಿಗೆ ಸಿಗ್ತಾ ಇದೆ, ಪ್ರಿಂಟರ್ ಕಮ್ಮಿ ದುಡ್ಡಿಗೆ ಏನೋ ಸಿಗ್ತಾ ಇದೆ ಅಂತ ಹೇಳಿ ನಾವು ಆತರ ವೆಬ್ಸೈಟ್ ಎಲ್ಲ ಹೋಗ್ತೀವಿ. ಅದ್ರ ಹಿಸ್ಟ್ರಿನೇ ಚೆಕ್ ಮಾಡಿರಲ್ಲ ನಾವು. ಕಮ್ಮಿ ಸಿಗ್ತಾ ಇದೆಯಲ್ಲ, ವಿಲ್ ಪ್ಲೇಸ್ ಅನ್ ಆರ್ಡರ್ ಅಂತ ಹೇಳಿ ಅಲ್ಲಿ ಹೋದಾಗ ಏನಾಗುತ್ತೆ, ಯು ಲೂಸ್ ಮನಿ. ಈ ತರ ಒಂದಷ್ಟು ನಮ್ಗೆ ಎಲ್ಲೆಲ್ಲಿ ಫೇಕ್ ಒಂದಷ್ಟು ವೆಬ್ಸೈಟ್ ಅಲ್ಲಿ ನಮ್ಮ ಅಡ್ರೆಸ್ ರಿಜಿಸ್ಟರ್ ಮಾಡ್ತೀವಿ, ನಮ್ಮ ಫೋನ್ ನಂಬರ್ ರಿಜಿಸ್ಟರ್ ಮಾಡ್ತೀವಿ. ದಿಸ್ ಕೈಂಡ್ ಆಫ್ ಪರ್ಸನಲ್ ಡಾಟಾ ವಿಲ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಸೈಬರ್ ಲೂಟರ್ಸ್. ಸೊ ಇವ್ರ ಕೈಗೆ ಹೋಗುತ್ತೆ. ಇವ್ರೇನ್ ಮಾಡ್ತಾರೆ, ನಂತರ ನಿಮ್ಗೆ ಈ ತರ ಎಲ್ಲ ಪ್ಲಾಟ್ಫಾರ್ಮ್ ನ ನಿಮ್ ಮುಂದೆ ಇಡ್ತಾರೆ. ಡಿಜಿಟಲ್ ಅರೆಸ್ಟ್ ಅಂತ ಬಂದಿದೆ ಸರ್, ನೀವು ಲಾಸ್ಟ್ ಮಂತ್ ಏನೋ ಒಂದು ಆರ್ಡರ್ ಬುಕ್ ಮಾಡಿದ್ರು ಅಂತ ಹೇಳ್ತೀರಾ. ಸಿನ್ಸ್ ವಿ ಆರ್ ಗೆಟಿಂಗ್ ಟು ದಿಸ್ ಇ ಕಾಮರ್ಸ್, ಯಾವ್ದು ಆರ್ಡರ್ ಅಂತ ನಿಮ್ಗೆ ಗೊತ್ತಿರಲ್ಲ. ಯಾವ್ದು ಮಾಡಿದ್ದೆ ಸರ್, ಎಸ್ ಅಂತ ಹೇಳ್ತೀರಾ ನೀವು. ಆಗ ಸರ್ ಅದರಲ್ಲಿ ಏನೋ ಡ್ರಗ್ಸ್ ಇದೆ, ಅದರಲ್ಲಿ ಮತ್ತೊಂದಿದೆ, ನೀವು ಇಮಿಡಿಯೇಟ್ಲಿ ವಿಡಿಯೋ ಕಾಲ್ ಅಟೆಂಡ್ ಮಾಡಿ, ಇಲ್ಲ ನಿಮ್ಮನ್ನ ಬಂದು ಅರೆಸ್ಟ್ ಮಾಡ್ತೀವಿ, ಹಾಗೆ ಈಗ ಅಂತ ಹೇಳ್ಬಿಟ್ಟು ನಿಮ್ಮನ್ನ ವಿಡಿಯೋ ಕಾಲ್ ಹಾಕಿಬಿಡ್ತಾರೆ. ಎಲ್ಲೂ ಹೋಗಂಗಿಲ್ಲ, ಫೋನ್ ತಗೊಳ್ಳಿ, ನಾವು ಹೇಳಿದಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಿ, ನಾನೆಲ್ಲ ಸೆಟ್ ಮಾಡಿದ್ದೀನಿ. ಈ ರೀತಿಯಾದಂಥದ್ದನ್ನ ನಮ್ಮ ಡಿಜಿಟಲ್ ಅರೆಸ್ಟ್, ದಿಸ್ ಇಸ್ ವೆರಿ ಸ್ಟುಪಿಡಿಟಿ. ಹೌದು, ನಾವು ನಿಜವಾಗ್ಲೂ ವಿದ್ಯಾವಂತರಾಗಿದ್ರೆ ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಏನಾದರೂ ಆಗಲಿ, ಯು ಮೇ ಗೋ ಲಿಟಲ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಅಷ್ಟೇ. ಎಲ್ಲ ಅವಮಾನ ಆಗುತ್ತೆ, ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತೇಳಿ ಡಿಜಿಟಲ್ ಅರೆಸ್ಟ್ ಆಗುವಂಥದ್ದು, ಡಿಜಿಟಲ್ ಫ್ರಾಡ್ ಆಗುವಂಥದ್ದು. ನಿಮ್ಗೆ ಇದು ಯಾವುದು ಬರೋದಿಲ್ಲ, ದುಡ್ಡನ್ನು ಕಳ್ಕೊಂಡ್ಬಿಡ್ತೀರಾ. ಕಳ್ಕೊಂಡ್ಮೇಲೆ ಯು ಥಿಂಕ್ ದುಡ್ಡು ಮತ್ತೆ ಬರಲ್ಲ ಅಂತ ಹೇಳಿ. ಈ ತರ ನೀವೇನಾದ್ರೂ IT ರಿಲೇಟೆಡ್ ಫ್ರಾಡ್ಸ್ ಅಲ್ಲಿ ದುಡ್ಡನ್ನ ಕಳ್ಕೊಂಡ್ರೆ, ಎಷ್ಟು ಕಳ್ಕೊಂಡ್ರು ಆಯ್ತು, ನೀವೆಷ್ಟೇ ಕಳ್ಕೊಂಡ್ರು, ಕೋಟಿಗಟ್ಟಲೆ ಕಳ್ಕೊಂಡ್ರು ಅಥವಾ 1000 ಗಟ್ಟಲೆ ಕಳ್ಕೊಂಡ್ರು ಆಯ್ತು, ಯು ಫೀಲ್ ಎಸ್ ಐ ಲಾಸ್ಟ್ ದಿಸ್ ಮನಿ ಅಂತ ಹೇಳಿ ಇಮಿಡಿಯೇಟ್ಲಿ ನೀವು 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಆ ರೀತಿ ಅಲ್ಲ, ಇಮಿಡಿಯೇಟ್ಲಿ ಈ ಮೂಮೆಂಟ್ ಅಲ್ಲಿ ಐ ಲಾಸ್ಟ್ ದಿಸ್ ಮನಿ ಅಂತ ಹೇಳಿ ಇಫ್ ಯು ಗಿವ್ ಯು ಅ ಕಾಲ್ ಫಾರ್ 1930, ಅದು ನ್ಯಾಷನಲ್ IT ರಿಲೇಟೆಡ್ ಇಶ್ಯೂಸ್ಗೆ ಅದು ಕೊಟ್ಟಿರುವಂತ ಒಂದು ಒಂದು ಸರ್ವಿಸ್, ಲೀಗಲ್ ಹೆಲ್ಪ್ ಅದು ನಿಮ್ಗೆ. ನೀವು 1930 ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ದೇ ವಿಲ್ ಟೆಕ್ಸ್ಟ್ ಯು ಇನ್ ವಾಟ್ಸ್ಆಪ್, ದೇ ಆಸ್ಕ್ ಯು ದ ಪ್ರೊಸೀಜರ್, ಹೇಗೆ ಕಳ್ಕೊಂಡ್ರಿ ಅಂತೆಲ್ಲ ಕೇಳ್ತಾರೆ. ಇಮಿಡಿಯೇಟ್ಲಿ ಗಿವ್ ದ ಡೀಟೇಲ್ಸ್ ವಾಟ್ ಎವರ್ ಯು ಹ್ಯಾವ್ ಲಾಸ್ಟ್ ದ ಮನಿ. ನೀವು ಯಾವ ಅಕೌಂಟ್ಗೆ ದುಡ್ಡು ಕಳ್ಸಿದೀರಾ ಇಮಿಡಿಯೇಟ್ಲಿ ಆ ಅಕೌಂಟ್ ನ ಫ್ರೀಸ್ ಮಾಡ್ಬಿಡ್ತಾರೆ. ಎಷ್ಟು ಕಳ್ಕೊಂಡಿದ್ರು ಆಯ್ತು, ಫ್ರೀಸ್ ಮಾಡಿ ಅದನ್ನ ಯಾವುದೇ ಕಾರಣಕ್ಕೂ ಡಿಫ್ರೀಸ್ ಮಾಡ್ದಿರೋ ರೀತಿಯಲ್ಲಿ ನಿಮಗೆ ಬಿಡ್ತಾರೆ. ದೆನ್ ದರ್ ಇಸ್ ಅನ್ ಲೀಗಲ್ ಪ್ರೊಸೆಸ್. ದೆನ್ ಯು ಕ್ಯಾನ್ ಕನ್ಸಲ್ಟ್ ಅನ್ ಅಡ್ವೊಕೇಟ್ where he helps you to bring this money, whatever the amount has been freezed, ಆ ಅಮೌಂಟ್ ನ ಡ್ರಾ ಮಾಡಕ್ಕೆ ನಿಮಗೆ ಅಡ್ವೊಕೇಟ್ ಹೆಲ್ಪ್ ಮಾಡ್ತಾರೆ. there's a ಸಣ್ಣ ಲೀಗಲ್ ಪ್ರೊಸೆಸ್ ಇದೆ. you have to go to the court, you have to prove that you truly lose your money ಅಂತ ಹೇಳಿ ಒಂದಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅದು ಮತ್ತೊಂದೆಲ್ಲ ಕೇಳ್ತಾರೆ. ಇದೊಂದು ಪ್ರೊಸೆಸ್ ಆದ್ರೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ. ಸೊ ಇದರಲ್ಲಿ ಏನಾದ್ರೂ ಒಂಚೂರು ಡಿಲೇ ಆಯ್ತು ಅಂತಂದ್ರೆ ಅವಾಗ ಡಿಲೇ ಅದೇ ಹೇಳ್ತೀವಲ್ಲ. ಸೊ ಇಫ್ ಯು ಆರ್ ರಿಯಲಿ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಅಂಡ್ ಎಜುಕೇಶನ್ ಇತ್ತು ಅಂದ್ರೆ ಯು ಡೋಂಟ್ ಗೆಟ್ ಡಿಲೇ ಅಲ್ವಾ. ಸೊ ಯಾವಾಗ ನಿಮ್ಗೆ ಅನಿಸ್ತಿದೆ ಅವಾಗ ಟ್ರೈ ಮಾಡಿ, ಯಾವಾಗ ಬೇಕಾದ್ರೂ ಟ್ರೈ ಮಾಡ್ಬೋದು. ಬಟ್ ನೀವು ಎಷ್ಟು ಸೂನ್ ಆಗಿ ಮಾಡ್ತೀರಾ ಅಷ್ಟು ಒಳ್ಳೇದು. ಯಾಕಂದ್ರೆ ಇವಾಗ ಕೆಲವರು ವಿಕ್ಟಿಮ್ ಆಗಿರೋರು ಟ್ರಾನ್ಸ್ಫರ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಅವ್ರು ಆ ದುಡ್ಡನ್ನ ಎತ್ಕೊಂಡು ಆಗೋದ್ಮೇಲೆ ನಾವು ಇಲ್ಲಿ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಒಂದು ನನ್ನ ಹತ್ರ ಸುಮಾರು IT ಎಂಪ್ಲಾಯೀಸ್ ಬರ್ತಾರೆ, ಬಿಕಾಸ್ ಐ ಡೂ ಹ್ಯಾಂಡಲ್ ಸರ್ಟನ್ ಕಮರ್ಷಿಯಲ್ ಒಂದಷ್ಟು ಕಂಪನೀಸ್ ಹ್ಯಾಂಡಲ್ ಮಾಡೋದ್ರಿಂದ ಎಷ್ಟೊಂದು ಜನ ಎಂಪ್ಲಾಯೀಸ್ ಬರ್ತಾರೆ. ಸರ್ ಐ ಲೋಸ್ ಮೈ ಮನಿ, ತುಂಬಾ ಡಿಲೇ ಆಗಿ ಬರ್ತಾರೆ. ನಾವು ಫ್ರೀಸ್ ಮಾಡಿಸಿದಾಗ ಅಕೌಂಟ್ ಅಲ್ಲಿ ಏನೂ ಇರಲ್ಲ, ಅವ್ನಿಗೆ ಮತ್ತೊಂದಷ್ಟು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಒಂದಷ್ಟು ಸೆಕೆಂಡ್ ಲೇಯರ್ ಆಫ್ ಅಮೌಂಟ್ ಇದ್ರೂ ಕೂಡ ನಿಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಲೂಟೆಡ್ ಯುವರ್ ಮನಿ, ನಾನು ನಿಮ್ ದುಡ್ಡು ನನ್ನ ಅಕೌಂಟ್ ಹಾಕೊಂಡೆ, ನಿಮ್ಗೆ ಇನ್ನೂ ರಿಯಲೈಸ್ ಆಗಿಲ್ಲ, ನನ್ನ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ, ಅವಾಗ ರಿಯಲೈಸ್ ಆಯ್ತು, ಆ ಅಕೌಂಟ್ ಫ್ರೀಸ್ ಆಗುತ್ತೆ. ಆ ಅಕೌಂಟ್ ಅಲ್ಲೂ ಯು ಕ್ಯಾನ್ ಲೀಗಲ್ ಪ್ರೊಸೆಸ್ ಅಲ್ಲಿ ದೇ ಕ್ಯಾನ್ ಬ್ರಿಂಗ್ ಬ್ಯಾಕ್ ಯುವರ್ ಮನಿ. ಐ ಹ್ಯಾಡ್ ಅ ಕೇಸ್ ರಿಲೇಟೆಡ್ ಟು ದಿಸ್, ಐ ಡೋಂಟ್ ವಾಂಟ್ ಟು ಸೇ ಹಿಸ್ ನೇಮ್. ಸಮ್ ಮನೇಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಂತ ಅಮ್ಮ ಒಂದಷ್ಟು ಕಾಸು ಕೊಟ್ಟಿದ್ರು, ಸಮ್ 4-5 ಒಂದಷ್ಟು ಲಕ್ಷ ಕೊಟ್ಟಿದ್ರು. ಯಾವುದೋ ಇದೇ ರೀತಿ ಒಂದು ಆಪ್ ಬಂದಿತ್ತು. ವಾಟ್ ಈ ಥಾಟ್, ಒಂದಷ್ಟು ಹಾಕಿ ಐ ಕ್ಯಾನ್ ಗೆಟ್ ಮನಿ ಅಂತ ಹೇಳಿ ಒಂದಷ್ಟು ಲಕ್ಷನೂ ಹಾಕಿದ್ದ. ಆದ್ರೆ ಬಟ್ ಇಟ್ ಡಿಡ್ ಗೆಟ್ ಮನಿ.
ಸೊ ಇಮಿಡಿಯೇಟ್ಲಿ somehow he used his common sense then, at least then. ಇಮಿಡಿಯೇಟ್ಲಿ ಆ ನಂಬರ್ಗೆ ಕಾಲ್ ಮಾಡಿದ್ದ, ಅಮೌಂಟ್ ಫ್ರೀಸ್ ಆಯ್ತು. ಫ್ರೀಸ್ ಆದ್ಮೇಲೆ ಲೀಗಲ್ ಪ್ರೊಸೆಸ್ ಹೋಗೋಕೆ ಎದುರ್ಕೊಂಡ್ಬಿಟ್ಟಿದ್ದ ಅವನು. ಅಮೌಂಟ್ ಫ್ರೀಸ್ ಆಗಿತ್ತು ಬಟ್ ಲೀಗಲ್ ಪ್ರೊಸೆಸ್ ಹೋಗೋಕೆ ಎದುರ್ಕೊಂಡಿದ್ದ. ದೆನ್ ಹಿ ಕನ್ಸಲ್ಟೆಡ್ ಅಸ್ ಅಂಡ್ 1 ತಿಂಗಳು 2 ತಿಂಗಳು ಟೈಮ್ ತಗೊಳುತ್ತೆ, ಡಿಪೆಂಡ್ಸ್ ಆನ್ ದಿ ಅವೈಲಬಿಲಿಟಿ ಆಫ್ ಲೀಗಲ್ ಥಿಂಗ್ಸ್. ಕೋರ್ಟ್ ಇರಬೇಕು, ಮತ್ತೊಂದು ಪ್ರೊಸೀಜರ್ ಕರೆಕ್ಟ್ ಟೈಮ್ಗೆ ಆಗಬೇಕು. ವಿತಿನ್ ಮಂತ್ ಅವನಿಗೆ ಏನ್ ದುಡ್ಡು ಫ್ರೀಸ್ ಆಗಿತ್ತು ಅಷ್ಟರಲ್ಲಿ ಒಂದು 20-30 ಸಾವಿರ ಕಮ್ಮಿ, ಅಂದ್ರೆ ಅಲ್ಲಿ ಅಷ್ಟು ಫ್ರೀಸ್ ಆಗಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ 4 lakh ಒಂದು ದುಡ್ಡು ಹೋಗಿತ್ತು, ಅರೌಂಡ್ 3,75,000 ಒಂದು ದುಡ್ಡು ವಾಪಸ್ ಬಂತು, ಸೇಮ್ ಅಕೌಂಟ್ಗೆ ವಾಪಸ್ ಬಂತು. ಸೊ ವಿ ಶುಡ್ ಥಿಂಕ್ ಬಿಫೋರ್ ವಾಟ್ ವಿ ಹ್ಯಾಕ್, ಬಿಫೋರ್ ಸೆಂಡಿಂಗ್ ಅ ಸಿಂಗಲ್ ರುಪಿ. ಹೌದು. ಸೊ ದಿಸ್ ಇಸ್ ಹೌ ದಸ್ ಎಷ್ಟೋ ಎಲ್ಲ ಇದ್ರೂನು OTP ಅಂತ ಇದೆಲ್ಲ ಮಾಡಿದ್ರೂನು ತುಂಬಾ ಕೇಸಸ್ ಈ ತರಾನೇ ಆಗ್ತದೆ. ಹೈಯೆಸ್ಟ್ ಕೇಸಸ್ ರಿಜಿಸ್ಟರ್ ಆಗ್ತಾ ಇರೋದೇ ಬ್ಯಾಂಗ್ಳೂರಲ್ಲಿ, ಬಿಕಾಸ್ ಆಫ್ ದಿಸ್ ಬ್ಯಾಂಗ್ಳೂರ್, ಮುಂಬೈ, ಲೈಕ್ ಕೈಂಡ್ ಆಫ್ ದಿಸ್ ಡೆವಲಪಿಂಗ್ ಸಿಟೀಸ್ ಯಾವ್ದಿದೆ, ಫಾಸ್ಟ್ ಗ್ರೋಯಿಂಗ್ ಸಿಟೀಸ್, ಎಲ್ಲೆಲ್ಲ IT ಎಂಪ್ಲಾಯ್ಸ್ ಇದ್ದಾರೆ. ಸೊ ಹೆಚ್ಚು ಗ್ರೀಡ್ ಇದ್ದಾಗ ಈ ತರ ಎಲ್ಲ ಪ್ರೊಸೆಸ್ ಆಗುತ್ತೆ. ದಟ್ಸ್ ವೈ ವಿ ಶುಡ್ ಥಿಂಕ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ಸರಿಯಾದ ದಾರಿಲಿ ಮಾಡೋದ್ರಿಂದ ಯು ಆರ್ ಸೇಫ್. ಸೊ ಈಸಿ ಮನಿಯಿಂದ ದೂರ ಇರಿ, ನೀವು ಸೇಫ್ ಆಗಿರಿ. ಇನ್ನೊಂದು ಕ್ವಶನ್, ಈ ಗೇಮಿಂಗ್ ಆ್ಯಪ್ಸ್ಗಳೆಲ್ಲ ಹೊಸದಾಗಿ ಬಂದಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರಲ್ಲೂ ತುಂಬಾ ಜನ ದುಡ್ಡು ಕಳ್ಕೊತಾ ಇದಾರೆ. ಈಗ ಹಳ್ಳಿಗಳ ಕಡೆ ಎಷ್ಟೋ ಕೇಸಸ್ ನೋಡ್ತಾ ಇದೀವಿ ಆ ಥರ ಆಗ್ತಾ ಇರೋದು. ಮನೆಯಿಂದ ಎಲ್ಲ ಚೆನ್ನಾಗಿ ದುಡ್ಡು ಇಸ್ಕೊಂಡು ಇದಾಗಿ ಎಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿ ಎಲ್ಲ ದಿಸ್ ಆಲ್ ಕಮ್ಸ್ ಅಂಡರ್ ದಿಸ್ IT ರಿಲೇಟೆಡ್ ಕ್ರೈಮ್ಸ್. ಸೊ ಯಾವ್ಯಾವುದು ಬೇಗ ದುಡ್ಡು ಮಾಡ್ಬೋದು ಅಂತ ಹೇಳಿ ಪೀಪಲ್ ಪ್ಲಾನ್ ಮಾಡ್ತಾರೋ ಅಲ್ಲಿ ಜಾಸ್ತಿ ಫೇಲ್ಯೂರ್ ಆಗ್ತಾರೆ. ನೀವೇನ್ ದುಡ್ಡು ಹಾಕ್ತಾ ಇದ್ದೀರಾ, ಇಟ್ ನೆವರ್ ಕಮ್ಸ್. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರಿಗಾದ್ರೂ ಈ ತರ ಫ್ರೆಂಡ್ಸ್ ಇದ್ದಾರೆ, ಈ ತರ ಗೇಮಿಂಗ್ ಅಥವಾ ಈ ತರ ಸ್ಟುಪಿಡ್ ಒಂದು ಮೆಂಟಾಲಿಟಿನಲ್ಲಿ ದುಡ್ಡು ಹಾಕೋರಿದ್ದಾರೆ, ಅಂಥವ್ರಿಂದ ನೀವು ಕೂಡ ದೂರ ಇರಬೇಕು. ಯಾಕೆ ಏನಾಗುತ್ತೆ ಅಂತಂದ್ರೆ, ನೀವು ಸ್ವಲ್ಪ ದುಡ್ಡು ಅವನೇನೋ ಕೇಳಿರ್ತಾನೆ ಅಂತ ನೀವು ಕಳಿಸ್ತೀರಾ, ಹಾಗೇನೋ ಅವನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಯಾವಾಗಾದ್ರೂ ಏನಾದ್ರು ಫ್ರೀಸ್ ಮಾಡಿದಾಗ ಅದು ರಿಫ್ಲೆಕ್ಟ್ ಆಗಿ ನಿಮ್ವರೆಗೂ ಬರುತ್ತೆ. ಸೊ ಡಿಫ್ರೀಸ್ ಮಾಡಿದಾಗ ಇದು ಈಗ ಪ್ರೆಸೆಂಟ್ ನಾನು ಅಬ್ಸರ್ವ್ ಮಾಡಿರುವಂತ ಕೇಸ್ಗಳಲ್ಲಿ ಏನಾಗ್ತದೆ ಅಂದ್ರೆ ಅವ್ರ ಅಕೌಂಟ್ ಫ್ರೀಸ್ ಆಗುವಂತ ಸಾಧ್ಯತೆ. ಒಬ್ರು ಒಂದು ಕಂಪನಿ ಇದೆ, XYZ ಕಂಪನಿ, ಸಮ್ ಫೇಕ್ ದಿಸ್ ಟ್ರೇಡಿಂಗ್ ಕಂಪನಿ. ನೀವು ದುಡ್ಡು ಹಾಕಿದೀರಾ, ಅವ್ನು ನಿಮ್ ನಂಬಿಸಕ್ಕೆ ಅಂತ ಹೇಳಿ ಒಂದ್ ಸ್ವಲ್ಪ ದುಡ್ಡು ಹಾಕ್ತಾನ ಅವ್ನು ವಾಪಸ್. ದಟ್ ಕಂಪನಿ ನಿಮ್ಗೆ ಇಷ್ಟು ಪ್ರಾಫಿಟ್ ಸಿಕ್ಕಿದೆ, ನೀವು 1 ಲಕ್ಷ ಹಾಕ್ತೀರಾ, 10,000 ಪ್ರಾಫಿಟ್ ಬಂದಿದೆ ಅಂತ ಹೇಳಿ ನಿಮ್ಗೆ ಖುಷಿ ಪಡ್ಸಕ್ಕೆ ಅಂತ ಹೇಳಿ 10,000 ದುಡ್ಡು ಹಾಕ್ತಾನೆ. ನೀವು 10,000 ಹಾಕಿದ ತಕ್ಷಣ ನೀವು ತುಂಬಾ ಖುಷಿಯಾಗಿ ಇನ್ನೊಂದು 10 ಲಕ್ಷ ಹಾಕ್ತೀರಾ. ಆವಾಗ ಅವ್ನಿಗೆ ನಿಮ್ ವೀಕ್ನೆಸ್ ಗೊತ್ತಾಯ್ತು ಅವನಿಗೆ. ಆ 10 ಲಕ್ಷ ಆಗಿದ ತಕ್ಷಣ ಅವನು ಓಡೋಗ್ತಾನೆ. ಇದೇ ರೀತಿ ಇನ್ನೊಬ್ರಿಗೆ ಮಾಡಿರ್ತಾನೆ, ಅವ್ರೇನ್ ಮಾಡಿಸ್ತಾರೆ, ಫ್ರೀಸ್ ಮಾಡಿಸ್ತಾರೆ, ಅಕೌಂಟ್ ಫ್ರೀಸ್ ಮಾಡಿಸ್ತಾರೆ, ಯಾರ್ದು ಕಂಪನಿ ಅಕೌಂಟ್. ಬಟ್ ಸೆಕೆಂಡ್ ಲೇಯರ್ ಅಲ್ಲಿ ನಿಮ್ಗೆ ಒಂದು 10,000 ರೂಪಾಯಿ ದುಡ್ಡು ಬಂದಿತ್ತಲ್ಲ, ಅದರಿಂದ ನಿಮ್ಮ ಅಕೌಂಟ್ ಕೂಡ ಫ್ರೀಸ್ ಆಗುತ್ತೆ. 10,000 ಸಿಗೋದಿಲ್ಲ. 10,000 ಅದು ಲೇಟರ್ ಯು ಹ್ಯಾವ್ ಟು ಕನ್ವಿನ್ಸ್ ದಮ್. ಸ್ಟೇಷನ್ ಮತ್ತೆ ಲೀಗಲ್ ಪ್ರೊಸೀಜರ್ ಇದೆ, ಯು ಹ್ಯಾವ್ ಟು ಕನ್ವಿನ್ಸ್ ದಟ್ ಯು ಆರ್ ಆಲ್ಸೋ ವಿಕ್ಟಿಮ್ ಅಂತ ಹೇಳಿ ಕನ್ವಿನ್ಸ್ ಮಾಡಿದಾಗ ನಿಮ್ಗೆ ಅದು ದುಡ್ಡು ಸೇಫ್. ಬಟ್ ನಿಮ್ಮ ಅಕೌಂಟ್ 2-3 ಮಂತ್ಸ್ ಫ್ರೀಸ್ ಆಗಿತ್ತು ಅಂದ್ರೆ ಹೌ ಡು ತುಂಬಾ ಕಷ್ಟ ಆಗುತ್ತೆ. ಅದು ಯಾವ ಕಂಪ್ನಿ, ಎಲ್ಲೋ ಹರಿಯಾಣ, ಎಲ್ಲೋ ವೆಸ್ಟ್ ಬೆಂಗಾಲ್ ಅಲ್ಲಿ ಕುತ್ಕೊಂಡು ಅಲ್ಲೊಬ್ಬ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ, ನೀವು ಅಲ್ಲೋ ಕನ್ವಿನ್ಸ್ ಮಾಡ್ಬೇಕಲ್ಲ. ಮೀನ್ ಟೈಮ್ ನಿಮ್ಗೆ ಸ್ಯಾಲ್ರಿ ಬರುತ್ತೆ, ಯುವರ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್. ದಿಸ್ ಆಲ್ ಸ್ಟುಪಿಡ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ದಿಸ್ ಲೀಗಲ್ ಪ್ರೊಸೀಜರ್, ಲೀಗಲ್ ವೇ ಆಫ್ ಥಿಂಗ್ಸ್. ಸೊ ಈ ಇದರಲ್ಲಿ ಬಚಾವ್ ಆಗ್ಬೇಕು ಅಂತಂದ್ರೆ, ಅಂದ್ರೆ ಈ ಗೇಮಿಂಗ್ ಆಗ್ಲಿ ಅಥವಾ IT ರಿಲೇಟೆಡ್ ಸೈಬರ್ ಕ್ರೈಮ್ ಇದ್ರ ಬಗ್ಗೆ ಎಲ್ಲ ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಒಬ್ಬ ಕಾಮನ್ ಮ್ಯಾನ್? ಕನ್ಫರ್ಮ್ ಮಾಡ್ಕೊಳ್ಳಿ ಬಿಫೋರ್ ದಟ್ ಯಾವ್ದು ವೆಬ್ಸೈಟ್ ಇದು. ಎಷ್ಟೊಂದ್ಸಲ ನನಗೆ ಬಂದಿರುತ್ತೆ ಮೇಲ್ಸ್. ನಾನು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನನಗೆ ಎಷ್ಟೊಂದ್ಸಲ ಟೆಕ್ಸ್ಟ್ ಬರುತ್ತೆ, ನಿಮ್ಗೆ ಯಾವ್ದು ದುಡ್ಡು ಬಂದಿದೆ, ಓಪನ್ ಮಾಡಿ, ಇದರಲ್ಲಿ ನೀವು ಜಸ್ಟ್ ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ನಿಮ್ ದುಡ್ಡು ಬರುತ್ತೆ ಅಂತ. ನನಗೆ ಎಷ್ಟೊಂದ್ಸಲ ಬಂದಿದೆ. ನಾನಾಗ ಓಪನ್ ಮಾಡಿದಾಗ ಥೇಟ್ ಗೌರ್ಮೆಂಟ್ ವೆಬ್ಸೈಟ್ ಇದ್ದಂಗೆ ಇರುತ್ತೆ. ಬಟ್ ಐ ಮೇಕ್ ಶೂರ್ ಯಾರು ಸುಮ್ಮನೆ ಪುಕ್ಸಟಿ ದುಡ್ಡು ಕೊಡ್ತಾರೆ ಈ ಕಾಲದಲ್ಲಿ ಅಂತ ಹೇಳಿ ನನ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದಾಗ ಐ ಲೀವ್ ದಟ್. ಎಷ್ಟು ಕೋಟಿ ಬಂದು ನನಗೇನಪ್ಪ, ಐ ಡೋಂಟ್ ನೀಡ್ ದಟ್ ಇಫ್ ಇಟ್ ಈಸ್ ಅ ವೇ ಆಫ್ ರಾಂಗ್ ವೇ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಯಾವುದೇ ಒಂದು ಆ ಥರ ಬಂದಾಗ ಐ ಶುಡ್ ಕನ್ಫರ್ಮ್ ಇಟ್. ನನಗೊಂದ್ಸಲ ಕಾಲ್ ಮಾಡಿದ್ರು, ನಾನು ತುಂಬಾ ಬಿಸಿ ಇರ್ತೀನಿ, ಬೆಳಗ್ಗೆ ಕೋರ್ಟ್ಗೆ ಹೋಗೋ ಟೈಮಲ್ಲಿ ಬಿಸಿ ಇರ್ತೀವಿ. ಯಾರೋ ಕಾಲ್ ಮಾಡಿದ್ದಾರೆ, ಟೆಲಿಫೋನ್ ಅಥಾರಿಟಿ ಸಮಥಿಂಗ್ ಹೇಳಿದ ಅವನು, ನಿಮ್ಮ ನಂಬರ್ ಡೂಪ್ಲಿಕೇಟ್ ಆಗಿದೆ, ನಿಮ್ಮ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಿಮ್ಗೆ ಅಂತಂದ್ರು. ನನಗೆ ಎಲ್ಲರೂ ಫೋನ್ ನಂಬರ್ಸ್ ಎಲ್ರಿಗೂ ಇಂಪಾರ್ಟೆಂಟ್ ಇರುತ್ತೆ ಇನ್ ದಿಸ್ ವೇ ಆಫ್ ಗೋಯಿಂಗ್. ಐ ಸೆಡ್ ತುಂಬಾ ಇಂಪಾರ್ಟೆಂಟ್ ಇದೆಯಪ್ಪ ಅಂದ್ರೆ, ಡೂಪ್ಲಿಕೇಟ್ ಆಗಿದೆ, ನಿಮ್ಮ ನಂಬರ್ನ ಡಿಲೀಟ್ ಮಾಡ್ತಾ ಇದೀವಿ, ನಿಮ್ಗೆ ಯು ವೋಂಟ್ ಗೆಟಿಂಗ್ ಕಾಲ್ಸ್ ಆಫ್ಟರ್ 12 PM ಅಂತ ಹೇಳಿ.
ಯಾವುದೇ ಅಥಾರಿಟಿ ಇರ್ಬೋದು, ಎನಿ ಅಥಾರಿಟಿ, ಐದರ್ ಪ್ರೈವೇಟ್ ಸೆಕ್ಟರ್ ಆರ್ ಗೌರ್ಮೆಂಟ್ ಸೆಕ್ಟರ್, ಬಿಫೋರ್ ಟೇಕಿಂಗ್ ಸಚ್ ಥಿಂಗ್ಸ್ ದೇ ಮಸ್ಟ್ ಗಿವ್ ಅ ನೋಟಿಸ್. ವಿತೌಟ್ ಗಿವಿಂಗ್ ನೋಟಿಸ್ ನೋ ಬಡಿ. ಫೋನಲ್ಲೆಲ್ಲ ಆ ತರ ಮಾಡೋದಕ್ಕಾಗದೇ ಇಲ್ಲ. ಯಾರು ಕೂಡ ಹಂಗ್ ಮಾಡಕ್ಕಾಗೋದಿಲ್ಲ. ಅರೆಸ್ಟ್ ಕೂಡ ಮಾಡಕ್ಕಾಗಲ್ಲ. ನೋಟಿಸ್ ಕೊಟ್ಟೆ ಅರೆಸ್ಟ್ ಮಾಡ್ಬೇಕು. ನೋಟಿಸ್ ಕೊಟ್ಟೆ ನಿಮ್ನ ಸ್ಟೇಷನ್ ಕರ್ಸ್ಬೇಕು. ಏನೇ ಮಾಡಂಗಿದ್ರು ಒಂದು ನೋಟಿಸ್ ಕೊಟ್ಟೆ ಮಾಡ್ಬೇಕು. ಮಧ್ಯಾಹ್ನ ನಿಮ್ಮನ್ನ ಇದ್ ಮಾಡ್ತೀವಿ ಆ ರೀತಿ ಎಲ್ಲೂ ಆಗೋದಿಲ್ಲ. ದರ್ ಇಸ್ ಅ ಸೆಟ್ ಆಫ್ ಲೀಗಲ್ ವೇ. ಆ ಲೀಗಲ್ ವೇನಲ್ಲೇ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಇಟ್ಸ್ ಯಾರಾದ್ರೂ ಹಂಗ್ ಮಾಡ್ತಾರೆ ಅಂದ್ರೂ ಕೂಡ ಯು ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಬಿಫೋರ್ ಆತರ ನಿಮ್ಗೆ ಕೇಳ್ಪಟ್ಟಾಗ ಯು ಶುಡ್ ಬಿ ಕೇರ್, ದೆನ್ ಗೋ ಹೆಡ್. ಸೊ ಬಿಫೋರ್ ಥಿಂಕಿಂಗ್ ಜಸ್ಟ್ ಒಂದು ವೆರಿಫೈ ಮಾಡ್ಕೊಳ್ಳಿ, ಇಸ್ ಇಸ್ ಅ ಟ್ರೂ ವೆಬ್ಸೈಟ್ ಆರ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಯಾರಾದ್ರೂ ಆ ಥರ ಮಾಡಿದಾಗ ನಿಜವಾಗ್ಲೂ ಈ ತರ ನಡೆಯುತ್ತಾ ಅಥವಾ ಅಂತ ಹೇಳಿ ಕನ್ಸಲ್ಟ್ ಅಡ್ವೊಕೇಟ್, ಆಮೇಲೆ ಜಸ್ಟ್ ಗೋ ಹೆಡ್. ಅಥವಾ ಎಲ್ಲಾ ಟೈಮಲ್ಲೂ ಅಡ್ವೊಕೇಟ್ನೇ ಕನ್ಸಲ್ಟ್ ಮಾಡ್ಬೇಕು ಅಂತಿಲ್ಲ. ಎವ್ರಿ ಸೆಟ್ ಆಫ್ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ರು ಯಾರೋ ಒಬ್ರು ಬುದ್ಧಿ ಇರೋರು ಅಂತ ಒಬ್ರು ಇರ್ತಾರೆ, ಅವ್ರು ಕೇಳ್ಬೇಕು ಈ ತರ ಬರ್ತಿದ್ಯಾ ಅಂದಾಗ. ಆಗ ಯು ಗೆಟ್ ಅನ್ ಸಮ್ ಐಡಿಯಾ. ಒಪಿನಿಯನ್ ತಗೊಳ್ಳೋದು ಒಳ್ಳೇದು. ಒಳ್ಳೇದು.